Okay, so last class ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ. So how to write Python programs, what is Google Colab, what is Cell, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಗೂಗಲ್ ಕೊಲ್ಯಾಬ್ ಅಲ್ಲಿ ಜುಪಿಟರ್ ನೋಟ್ಬುಕ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ನ ಬರೆದಿದ್ವಿ. ಓಕೆ, ಸೊ ನೀವು ಜುಪಿಟರ್ ನೋಟ್ಬುಕ್ ಅಲ್ಲಿ ಏನೇ ವರ್ಕ್ ಮಾಡಿದ್ರು ನಿಮ್ಮ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಆಗಿರುತ್ತೆ ನೋಡಿ. ಅದನ್ನ ಓಪನ್ ಮಾಡ್ಕೋಬೇಕಂದ್ರೆ ಗೂಗಲ್ ಕೊಲ್ಯಾಬ್, ಈ ವಿಂಡೋ ಬರುತ್ತೆ. ಇಲ್ಲಿ ನೀವು ರೀಸೆಂಟ್ ಆಗಿ ವರ್ಕ್ ಮಾಡಿರೋದೆಲ್ಲ ಲಿಸ್ಟ್ ಇರುತ್ತೆ. ಇಲ್ಲಿದೆ ನೋಡಿ, ಮೈ ಪ್ರಾಜೆಕ್ಟ್ ಡಾಟ್ IPYNB, ಇದರಲ್ಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ವರ್ಕ್ ಮಾಡಿದ್ದು. ಸೊ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ನೋಟ್ಬುಕ್ ಓಪನ್ ಆಗುತ್ತೆ. ಅದು ಲಿಂಕ್ಸ್ ಕಳಿಸಿದ್ನಲ್ಲ, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಸಾಫ್ಟ್ವೇರ್? ಆಲ್ರೆಡಿ ಇನ್ಸ್ಟಾಲ್ ಇತ್ತು ಸರ್. 3.11 ಇನ್ಸ್ಟಾಲ್ ಇತ್ತು ಸರ್. 3.11 ಇತ್ರಾ? ಆಮೇಲೆ ಇದು VS ಕೋಡ್ ಕೋಡ್ ಇದೆ ಸರ್. ಇತ್ರಾ? ಓಕೆ ಓಕೆ ಓಕೆ. ಇವತ್ತೊಂದು ಸ್ವಲ್ಪ ನಾನು ನೋಟ್ಬುಕ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ VS ಕೋಡಿಗೆ ಬರ್ತೀನಿ. ಓಕೆ ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ವಿ. ಪ್ರಿಂಟ್ ಸ್ಟೇಟ್ಮೆಂಟ್, ಔಟ್ಪುಟ್ ಸ್ಟೇಟ್ಮೆಂಟ್ ಇನ್ ಪೈಥಾನ್, next variables in Python. So Python is dynamically typed language. You need not to mention the data type. Okay, to display information in a formatted way we have f ಅಂದ್ರೆ formatted way ನಲ್ಲಿ ಡಿಸ್ಪ್ಲೇ ಮಾಡಬಹುದು. ಇದು ಗೊತ್ತಾಗಿತ್ತು. ನೆಕ್ಸ್ಟ್ ಆಪರೇಟರ್ಸ್, ಏನೇನು ಆಪರೇಟರ್ಸ್ ಇದೆ. ಹೊಸ ಆಪರೇಟರ್ಸ್ ಯಾವ್ದು ಇದ್ದಿದ್ದು? ಫ್ಲೋರ್ ಡಿವಿಷನ್ ಮತ್ತೆ ಎಕ್ಸ್ಪೋನೆಂಟ್. ಇವುಗಳ ಮೇಲೆ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆದಿದ್ವಿ. ಸೊ ಇಷ್ಟ ಆಗಿತ್ತು. ಫೈನ್. ಸೊ ಇವತ್ತೇನು ಮಾಡೋಣ, ಸ್ವಲ್ಪ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಬರೋಣ. ಲೆಟ್ ಅಸ್ ಎಕ್ಸ್ಪ್ಲೋರ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಏನೇನು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇದೆ ಪೈಥಾನ್ ಅಲ್ಲಿ ಅಂತ ಬಂದ್ರೆ, ಸೊ ಸಿ ನಲ್ಲಿ ಇರೋ ತರ ಇಲ್ಲೂ ಇಫ್ ಸ್ಟೇಟ್ಮೆಂಟ್ ಇದೆ. ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್, ಆಮೇಲೆ ಎಲ್ ಇಫ್. ಸೊ ಇವು ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಅವೈಲಬಲ್ ಇನ್ ಪೈಥಾನ್. ಇದು ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಇನ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಬಂದ್ರೆ ಫಾರ್ ಲೂಪ್ ಮತ್ತೆ ವೈಲ್ ಲೂಪ್. ಇಲ್ಲಿ ಡೂ ವೈಲ್ ಲೂಪ್ ಇಲ್ಲ. ಸೊ ಎರಡು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇದೆ. ಆಮೇಲೆ ಅನ್ಕಂಟ್ರೋಲ್ಡ್ ಸ್ಟೇಟ್ಮೆಂಟ್ಸ್ ಬಂದ್ರೆ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಲೂಪಿಂಗ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಅನ್ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಬಂದ್ರೆ ಬ್ರೇಕ್ ಅಂತ ಒಂದಿದೆ. ಸೊ ಈ ಸಿ ನಲ್ಲಿ ಇದ್ದಂತ ಎಲ್ಲ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇಲ್ಲೂ ಇದೆ. ಓಕೆ, ಸೊ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆದು ಅರ್ಥ ಮಾಡ್ಕೊಳ್ಳೋಣ. ಒಂದು ಈವನ್ ಆಡ್ ತಿಳ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆಯೋಣ. ಲೆಟ್ ಅಸ್ ಚೆಕ್ ಗಿವನ್ ನಂಬರ್ ಈಸ್ ಈವನ್ ಆರ್ ಆಡ್ ತಿಳ್ಕೊಳ್ಳೋಣ. ನೋಡಿ, ಅಸ್ಯೂಮ್ ಮಾಡ್ಕೊಳ್ಳಿ ಎನ್ ಅಂತ ಒಂದು ವೇರಿಯೇಬಲ್ ಇದೆ, ಅದರಲ್ಲಿ ಏನೋ ಒಂದು ನಂಬರ್ ಇದೆ. ಈಗ ಇದು ಈವನ್ ಆಡ್ ಅಂತ ನಾನು ತಿಳ್ಕೊಬೇಕು. ಸೊ ಹೆಂಗ್ ತಿಳ್ಕೊಂತೀರಾ ಈವನ್ ಆಡ್? ಲಾಜಿಕ್ ನೆನಪೈತ್ರ? ಒಂದು ನಂಬರ್ನ ಈವನ್ ಅಥವಾ ಆಡ್ ಅನ್ಬೇಕಂದ್ರೆ ಏನ್ ಮಾಡ್ಬೇಕು? ಡಿವಿಸಿಬಲ್ ಬೈ 2 ಆದ್ರೆ ಈವನ್. ಸೊ ನಂಬರ್ನ 2 ಇಂದ ಡಿವೈಡ್ ಮಾಡಬೇಕು. ರಿಮೈಂಡರ್ 0 ಬಂದ್ರೆ ಈವನ್ ಅಂತ, ಇಲ್ಲ ಅಂದ್ರೆ ಆಡ್ ಅಂತ. ಕರೆಕ್ಟ್ ಅಲ್ವಾ? ಇದು ಲಾಜಿಕ್. ಸೊ ನಿಮಗೆ ರಿಮೈಂಡರ್ ಬೇಕಂದ್ರೆ ಯಾವ ಆಪರೇಟರ್ ಯೂಸ್ ಮಾಡ್ತೀರಾ? ಸೊ ಡಿವೈಡ್ ಮಾಡೋದಕ್ಕೆ ನಿಮಗೆ ಎರಡು ಆಪರೇಟರ್ಸ್ ಇದೆ. ಒಂದು ಸ್ಲ್ಯಾಶ್ ಇದೆ, ಇನ್ನೊಂದು ಮಾಡ್ಯುಲಸ್ ಇದೆ ಅಲ್ವಾ? ಯಾವ ಆಪರೇಟರ್ ಯೂಸ್ ಮಾಡಿದ್ರೆ ನಿಮಗೆ ರಿಮೈಂಡರ್ ಸಿಗುತ್ತೆ? ಮಾಡ್ಯುಲಸ್. ಮಾಡ್ಯುಲಸ್ ಹೋಗ್ಬೇಕು. ಅದಕ್ಕೆ ಈಗ ನಿಮಗೆ ಗೊತ್ತಿದೆ ಲಾಜಿಕ್. ಈಗ ಹೇಳಿದ್ರಿ ನೀವು ಕನ್ನಡದಲ್ಲಿ, ನಂಬರ್ನ 2 ಇಂದ ಡಿವೈಡ್ ಮಾಡಿ ರಿಮೈಂಡರ್ ಚೆಕ್ ಮಾಡಬೇಕು ಅಂತ. ಅದನ್ನ ಪೈಥಾನ್ ಅಲ್ಲಿ ಬರೆಯಕ್ಕೆ ಏನ್ ಮಾಡ್ಬೇಕು? ಈ ತರ ಬರೀಬಹುದು. ಇಫ್ ಎನ್ mod 2 is equal to 0. ಕರೆಕ್ಟಾ? ಸೊ ಎನ್ ಅನ್ನ 2 ಇಂದ ಡಿವೈಡ್ ಮಾಡ್ತೀನಿ, ರಿಮೈಂಡರ್ 0 ಬಂದ್ರೆ ಕೋಲನ್ ಹಾಕ್ಬೇಕಲ್ಲ. ಪೈಥಾನ್ ಅಲ್ಲಿ ಕೋಲನ್ ಇದೆ ಇಫ್ ಆದ್ಮೇಲೆ. ಆಮೇಲೆ ಇಂಡೆಂಟೇಶನ್. ಇಲ್ಲಿ ಫ್ಲವರ್ ಬ್ರಾಕೆಟ್ ಬರಲ್ಲ, ಈ ತರ ಫ್ಲವರ್ ಬ್ರಾಕೆಟ್ ಇಲ್ಲ, ಅದ್ರ ಬದಲು ಇಂಡೆಂಟೇಶನ್ ಅಂತೀವಿ. ಓಕೆ, ಇಲ್ಲಿ ಪ್ರಿಂಟ್ ಮಾಡೋಣ. ಪ್ರಿಂಟ್ ಎಫ್ ಎನ್ ಈಸ್ ಈವನ್. ಈ ಕಂಡೀಷನ್ ಫಾಲ್ಸ್ ಆದ್ರೆ ಎಲ್ಸ್. ಪ್ರಿಂಟ್ n is odd.
ಕರೆಕ್ಟಾ? ಸಿಂಪಲ್ ಲಾಜಿಕ್. ಇದನ್ನ ರನ್ ಮಾಡೋಣ ಇವಾಗ. ಆಲ್ಟ್ ಎಂಟರ್. ರನ್ ಆಗುತ್ತೆ. ಸೊ 20 ಈಸ್ ಈವನ್ ಅಂತ ಔಟ್ಪುಟ್ ಬರಬೇಕು. ಬರ್ತಾ ಇದೆ ಔಟ್ಪುಟ್. ಓಕೆ, ಈ ನಂಬರ್ ಚೇಂಜ್ ಮಾಡ್ತೀನಿ ನೋಡಿ. 20 ಬದಲು ನಾನು 33 ಕೊಡ್ತೀನಿ. ಸೊ ಲೆಟ್ ಮೀ ರನ್. 33 ಈಸ್ ಆಡ್. ಕಾಣಿಸ್ತಾ ಇದೆಯಾ ಔಟ್ಪುಟ್ ನಿಮಗೆ? ಔಟ್ಪುಟ್ ಡಿಸ್ಪ್ಲೇ ಆಗ್ತಾ ಕಾಣಿಸ್ತಾ ಇದೆಯಾ? ಎಸ್ ಸರ್. ಎಸ್. ನೀವು ರನ್ ಮಾಡ್ತೀರಾ ಇದನ್ನ? ಮಾಡಿದ್ವಿ ಸರ್. ಮಾಡಿದ್ರಾ? ಓಕೆ ಫೈನ್. ಹಂಗಂದ್ರೆ ಇಫ್ ಎಲ್ಸ್ ಆಯ್ತು. ಈಗ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಓಕೆ, ಸೊ ಬಿಗ್ಗೆಸ್ಟ್ ಆಫ್ 2 ಇದು ನೋಡಿ. ಈಗ ಅದನ್ನ ಟ್ರೈ ಮಾಡೋಣ. ಹಂಗೆ ನೀವು ಲಾಜಿಕ್ ಹೇಳಿ, ನಾನೇ ಬರೀತೀನಿ. ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್. ಅಸ್ಯೂಮ್ ಮಾಡಿ ಎ ನಲ್ಲಿ ಏನೋ ಒಂದು ನಂಬರ್ ಇದೆ, ಬಿ ನಲ್ಲಿ ಒಂದು ನಂಬರ್ ಇದೆ. ಹೆಂಗ್ ತಿಳ್ಕೊಂತೀರಿ? ಹಂಗೆ ಹೇಳ್ರಿ ಲಾಜಿಕ್. ಹೂ ಈಸ್ ಬಿಗ್ ಅಮಾಂಗ್ ಎ ಬಿ? ಎಸ್, ಏನ್ ಬರೀತೀರಾ? ಇಫ್ A greater. A is greater than B. ಕರೆಕ್ಟ್. ಎ ಗ್ರೇಟರ್ ದೆನ್ ಬಿ ಇದ್ರೆ ಪ್ರಿಂಟ್ ಎಫ್ A is greater. ಎ ಇಸ್ ಬಿಗ್. ಇಲ್ಲ ಅಂದ್ರೆ Else ಎಲ್ಸ್ ಪ್ರಿಂಟ್ B is big. ಬಿ ಇಸ್ ಬಿಗ್. ಕರೆಕ್ಟ್. ರನ್ ಮಾಡೋಣ. ಬರ್ತಾ ಇದೆ 44 ಇಸ್ ಬಿಗ್. ಕರೆಕ್ಟ್ ಅಲ್ವಾ? ನೋಡಿ, ಇದೇ ತರ ಪೈಥಾನ್ ಅಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಅದನ್ನ ತೋರಿಸ್ತೀನಿ. ಅದನ್ನ ಹೆಂಗ್ ಬರೀತೀವಿ? ಈಗ ಬಿಗ್ ಈಸ್ ಈಕ್ವಲ್ ಟು ಅಂತ ಬರ್ಕೊಂಡು ಬಿಗ್ ಅಲ್ಲಿ ಎ ಹೋಗ್ಬೇಕು. ಯಾವಾಗ? ಇಫ್ ಎ ಗ್ರೇಟರ್ ದೆನ್ ಬಿ. ಇಲ್ಲ ಅಂದ್ರೆ ಎಲ್ಸ್ ಬಿ. ಹಿಂಗೂ ಬರೀಬಹುದು. ಇದು ಗೊತ್ತಿದ್ಯಾ? ದಿಸ್ ಇಸ್ ಆಲ್ಸೋ ಪಾಸಿಬಲ್. ಪ್ರಿಂಟ್ ಬಿಗ್ ಈಸ್ ಬಿಗ್. ಈ ನಮ್ಮ ಸಿ ನಲ್ಲಿ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ಇತ್ತು, ಬಟ್ ಪೈಥಾನ್ ಅಲ್ಲಿ ಅದ್ರ ಬದಲು ಈ ತರನೂ ಬರೀಬಹುದು. ದಿಸ್ ಇಸ್ ಆಲ್ಸೋ ಪಾಸಿಬಲ್. ಏನ್ ಹಾಕ್ಬೇಕು ಬಿಗ್ ಅಲ್ಲಿ? ಇಫ್ ಎ ಗ್ರೇಟರ್ ದೆನ್ ಬಿ, ಇಲ್ಲ ಅಂದ್ರೆ ಬಿ ಹಾಕು ಅಂತ. ನೋಡಿ, ಇದನ್ನು ರನ್ ಮಾಡ್ತೀನಿ. ಬರ್ತಾ ಇದೆಯಲ್ಲ ಆನ್ಸರ್? ದಿಸ್ ಇಸ್ ಆಲ್ಸೋ ಪಾಸಿಬಲ್. ಎ ಇಫ್ ಎ ಗ್ರೇಟರ್ ದೆನ್ ಬಿ, ಎಲ್ಸ್ ಬಿ. ಈ ತರನೂ ಬರೀಬಹುದು. ಪೈಥಾನ್ ಅಲ್ಲಿ ಚಾನ್ಸ್ ಇದೆ. ಓಕೆ, ಸೊ ಇವಾಗ ಏನ್ ಮಾಡೋಣ? 3 ನಂಬರ್ಸ್ ಇನ್ ಟ್ರೈ ಮಾಡೋಣ. ಲೆಟ್ ಅಸ್ ಫೈಂಡ್ ಬಿಗ್ಗೆಸ್ಟ್ ಅಮಾಂಗ್ 3. ಈಗ ಅಸ್ಯೂಮ್ ಮಾಡಿ ಎ ನಲ್ಲಿ ಏನೋ ಒಂದು ನಂಬರ್ ಇದೆ, ಬಿ ನಲ್ಲಿ ಒಂದು ನಂಬರ್ ಇದೆ, ಸಿ ನಲ್ಲಿ ಒಂದು ನಂಬರ್ ಇದೆ. ಈಗ ಇದರಲ್ಲಿ ಬಿಗ್ ತಿಳ್ಕೊಬೇಕು ನಾನು. ಹೆಂಗ್ ಮಾಡ್ತೀರಾ? ಇದಕ್ಕೇನ್ ಹೇಳ್ತೀರಿ ಲಾಜಿಕ್? A is greater than B. If else. ಅಂದ್ರೆ ಇವಾಗ ನಾನು ಏನ ಬಿಗ್ ಅನ್ಬೇಕಂದ್ರೆ, ಹೇಗೆ ಇನ್ನು ಇಬ್ರು ಕಾಂಪಿಟೇಟರ್ಸ್ ಇದಾರೆ, ಬಿ ಸಿ. ಅದಕ್ಕೆ ಏನ ಬಿಗ್ ಅನ್ಬೇಕಂದ್ರೆ ಅದು ಬಿ ಗಿಂತನೂ ಗ್ರೇಟರ್ ಇರಬೇಕು, ಸಿ ಗಿಂತನೂ ಗ್ರೇಟರ್ ಇರಬೇಕು. ಅದಕ್ಕೆ ಹಿಂಗ್ ಬರೀಬೋದ ಅದನ್ನ? ಇಫ್ ಎ ಗ್ರೇಟರ್ ದೆನ್ ಬಿ ಅಂಡ್ ಎ ಗ್ರೇಟರ್ ದೆನ್ ಸಿ. ಈ ಕಂಡೀಷನ್ ಟ್ರೂ ಇದ್ರೆ ಏನಂತ ಅರ್ಥ? ಎ ಈಸ್ ಬಿಗ್. ಕರೆಕ್ಟಾ? Yes sir. ಎ ಬ್ರಾಕೆಟ್ ಅಲ್ಲಿ ಏನು ಪ್ರಿಂಟ್ ಮಾಡೋಣ, ಹಿಂಗ್ ಬರೆಯೋಣ. ಎ ಈಸ್ ಬಿಗ್. ಈ ಕಂಡೀಷನ್ ಫಾಲ್ಸ್ ಅಂದ್ರೆ ಏನರ್ಥ? ಅಂಡ್ ಯಾವಾಗ ಫಾಲ್ಸ್ ಆಗುತ್ತೆ ಹೇಳಿ? ಇಫ್ ಎನಿ ಒನ್ ಆಫ್ ದ ಕಂಡೀಷನ್ ಇಸ್ ಫಾಲ್ಸ್, ಅಂಡ್ ಇಸ್ ಫಾಲ್ಸ್ ಅಲ್ವಾ? Yes sir. ಸೊ ಈ ಕಂಡೀಷನ್ ಫಾಲ್ಸ್ ಅಂದ್ರೆ ಅರ್ಥ ಏನು? ಎ ಅಂತೂ ಬಿಗ್ ಅಲ್ಲ ಅಂತ. ಹೌದಾನೆ? Yes sir. ಏನ ಮರ್ತ್ ಬಿಡ್ಬೋದು ನೀವು. ಎ ಈಸ್ ಔಟ್ ಆಫ್ ಕಾಂಪಿಟೇಷನ್. ಹಾಗಂದ್ರೆ ಯಾರಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು? ಬಿ ಸಿ. ಬಿ ಮತ್ತೆ ಸಿ ನಲ್ಲಿ ಇಬ್ರಲ್ಲಿ ಯಾರಾದ್ರೂ ಇರ್ಬೋದು. ಅದಕ್ಕೆ ಎಲ್ಸ್ ಒಳಗಡೆ ನಾನು ಬಿ ಸಿ ಗೆ ಒಂದು ಇಫ್ ಎಲ್ಸ್ ಬರೆದ್ಬಿಡ್ತೀನಿ. ಇಫ್ ಬಿ ಗ್ರೇಟರ್ ದೆನ್ ಸಿ, ಪ್ರಿಂಟ್ ಬಿ ಈಸ್ ಬಿಗ್. ಈ ಕಂಡೀಷನ್ ಫಾಲ್ಸ್ ಅಂದ್ರೆ ಸಿ ಬಿಗ್. ಎಲ್ಸ್ ಒಳಗಡೆ ಇಫ್ ಎಲ್ಸ್ ಬರುತ್ತೆ. ಸಿ ಇಸ್ ಬಿಗ್. ಹಿಂಗ್ ಬರಿಬೇಕು. ಇಲ್ಲೇನಾಯ್ತು? ಇಫ್ ಆಯ್ತು, ಎಲ್ಸ್ ಒಳಗಡೆ ಮತ್ತೊಂದು ಇಫ್ ಎಲ್ಸ್ ಬಂದಿದೆ, ನೆಸ್ಟಿಂಗ್ ಅಂತೀವಿ ಅಲ್ವಾ? ರನ್ ಮಾಡ್ತೀನಿ ನೋಡಿ.
ಸಿ 59 ಈಸ್ ಬಿಗ್. ಕರೆಕ್ಟ್ ಆಯ್ತಲ್ವಾ ಆನ್ಸರ್? ಸಿ 59 ಈಸ್ ಬಿಗ್. ಎ ಕೊಡೋಣ. Yes, sir. ಎನ 344 ಮಾಡ್ತೀನಿ. ನೋಡ್ರಿ, ಎ ಇಸ್ ಬಿಗ್. ಬಿ 1 ಮಾಡೋಣ. ಬಿ ನ 500 ಮಾಡ್ತೀನಿ. ಬರ್ತಾ ಇದೆಯಲ್ಲ, 500 ಈಸ್ ಬಿಗ್. ಗೊತ್ತಾಯ್ತಾ ಇದು? Yes, sir. ಓಕೆ, ಇದೇ ಪ್ರೋಗ್ರಾಮ್ ಅನ್ನ ಇನ್ನೊಂದ್ ತರನು ಬರಿಬಹುದು. ಇದನ್ನ ಕಮೆಂಟ್ ಮಾಡ್ತೀನಿ, ಇದನ್ನ ಕಮೆಂಟ್ ಮಾಡಿ ಇನ್ನೊಂದು ಸೊಲ್ಯೂಷನ್ ಹೇಳ್ತೇನೆ. ಇಫ್ a greater than b and a greater than c, print a is big. ಈ ತರ ಬರಿಬಹುದು. ಎಲ್ಸ್ ಮತ್ತೆ ನೆಸ್ಟಿಂಗ್ ಮಾಡೋ ಬದಲು ಹಿಂಗ್ ಡೈರೆಕ್ಟ್ ಆಗಿ ಎಲ್ ಇಫ್ ಬರಿಬಹುದು. ಎಲ್ ಇಫ್, ಎಲ್ಸ್ ಇಲ್ಲ, ಎಲ್ ಇಫ್ b greater than c, b is big. Else print c is big. So this is also fine. ಹಿಂಗೂ ಬರಿಬಹುದು. ಇಲ್ಲಿ ನೆಸ್ಟಿಂಗ್ ಮಾಡಿಲ್ಲ, ಅದ್ರ ಬದಲು ಏನ್ ಯೂಸ್ ಮಾಡಿದೀವಿ, ಎಲ್ ಇಫ್ ಯೂಸ್ ಮಾಡಿವಿ. ರನ್ ಮಾಡ್ತೀನಿ ನೋಡಿ, ಬರ್ತಾ ಇದೆಯಲ್ಲ, ಬಿ 500 ಈಸ್ ಬಿಗ್. ಅರ್ಥ ಆಯ್ತಾ ಇದು ಲಾಜಿಕ್? Yes, sir. ನೀವು ಈ ತರ ನೆಸ್ಟಿಂಗ್ ಆದ್ರೂ ಮಾಡ್ಬೋದು, ಇಲ್ಲ ನಾನು ನೆಸ್ಟಿಂಗ್ ಮಾಡಲ್ಲ ಅಂದ್ರೆ ಈ ತರ ಎಲ್ ಇಫ್ ಅಂತನಾದ್ರೂ ಬರಿಬಹುದು. ಬೋತ್ ಆರ್ ಸೇಮ್, ಎರಡು ಒಂದೇ ತರದ ಆನ್ಸರೇ ಕೊಡುತ್ತೆ. ಪ್ರೋಗ್ರಾಮ್ ಬರೆಯೋ ವಿಧಾನ ಮಾತ್ರ ಬೇರೆ. ಟ್ರೈ ಮಾಡ್ತೀರಾ ನೀವು ಇದನ್ನ? ನೀವು ಪ್ಯಾರಲಲ್ ಆಗಿ ರನ್ ಮಾಡಕ್ ಆಗುತ್ತಾ ಆಗಲ್ವಾ ನಿಮ್ಗೆ? ಆಗ್ಲಿಲ್ರಿ ಆಮೇಲೆ ಮಾಡ್ತೀವಿ ಸರ್. ಹಿಂಗ್ ರೆಕಾರ್ಡೆಡ್ ಇರುತ್ತಲ್ಲ, ಅದ್ ನೋಡಿ ಮಾಡ್ಬೋದು ನೀವು. ಹಾ ಸರ್. ಓಕೆ ಫೈನ್. ಹಂಗಂದ್ರೆ ನಾನು ನೆಕ್ಸ್ಟ್ ಗೆ ಬರಲ್ಲ, ಹಂಗಂದ್ರೆ ನೆಕ್ಸ್ಟ್ ಇನ್ಫಾರ್ಮೇಶನ್ಗೆ. ಹಾ ಎಸ್ ಸರ್. ಫೈನ್. Okay. ಹೌದು. ಸೊ ಈಗ ಇಫ್ ಆಯ್ತು, ಇಫ್ ಎಲ್ಸ್ ಆಯ್ತು. ಓಕೆ, ಸೊ ಇವಾಗ ಲೂಪಿಂಗ್ ಸ್ಟೇಟ್ಮೆಂಟಿಗೂ ಬರೋಣ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ಲೂಪ್ಸಿಗೆ ಬರೋಣ. ಈಗ ನಮಗೆ ಲೂಪ್ ಯಾಕೆ ಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಮಾತ್ರ ಆನ್ಸರ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 5 ಫ್ಯಾಕ್ಟೋರಿಯಲ್ ಕಂಡುಹಿಡಿಯಿರಿ ಅಂತ ಕೇಳಿದ್ರು. 5 ಫ್ಯಾಕ್ಟೋರಿಯಲ್ ಬೇಕು. 5 ಫ್ಯಾಕ್ಟೋರಿಯಲ್ ಬೇಕಂದ್ರೆ ನೀವೇನ್ ಮಾಡ್ತೀರಿ, 1 ಇಂಟು 2 ಇಂಟು 3 ಇಂಟು 4 ಇಂಟು 5. ನೋಡಿ, ಇಲ್ಲಿ ರಿಪೀಟೆಡ್ ಆಗಿ ಮಲ್ಟಿಪ್ಲೈ ಮಾಡಬೇಕು. 1 ಅನ್ನ 2 ನ ಮಲ್ಟಿಪ್ಲೈ ಮಾಡಬೇಕು, ಬಂದಿದ್ದ ಆನ್ಸರ್ನ 2 ಇಂಟು 3 ಮಾಡಬೇಕು, 3 ಇಂಟು 4 ಮಾಡಬೇಕು, ಕರೆಕ್ಟಾ? 4 ಇಂಟು 5 ಹಿಂಗ್ ಮಾಡ್ಬೇಕಾಗುತ್ತೆ. ಸೊ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ವಿಚ್ ಶುಡ್ ಬಿ ಡನ್ ರಿಪೀಟೆಡ್ಲಿ. ರಿಪೀಟೆಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಮಾತ್ರ ಆನ್ಸರ್ ಬರುತ್ತೆ. ಅಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಮಗೆ ಲೂಪ್ ಬೇಕು. ಒಂದು ಎಕ್ಸಾಂಪಲ್, ಈ ತರ 5 ಫ್ಯಾಕ್ಟೋರಿಯಲ್ ಇದೆ, ಈ ತರ ಇರ್ಬೋದು. ಅಥವಾ ನೀವೇನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಕ್ಯಾಮ್ರಾ 24x7 ಆನ್ ಆಗಿರ್ಬೇಕು. ಕ್ಯಾಮ್ರಾ ಇಂದ ಬರೋ ಇಮೇಜ್ ಮೇಲೆ ನೀವು ವರ್ಕ್ ಮಾಡ್ಬೇಕಂತಿದ್ದೀರಾ, ಅವಾಗೂ ನಿಮಗೆ ಲೂಪ್ ಬೇಕು. ಸೊ ಯಾವಾಗೆಲ್ಲ ನಿಮಗೆ ರಿಪೀಟೆಡ್ ಎಕ್ಸಿಕ್ಯೂಷನ್ ಬೇಕಾಗುತ್ತೋ ಅಂತ ಟೈಮಲ್ಲೆಲ್ಲ ನೀವೇನು ಯೂಸ್ ಮಾಡಬೇಕು, ಲೂಪ್ ಅನ್ನ ಯೂಸ್ ಮಾಡಬೇಕು. ಓಕೆ, ಈಗ ನೀವೇನೋ ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸ್ ಮಾಡ್ತಾ ಇದ್ದೀರಾ, ಕ್ಯಾಮ್ರಾ ಯಾವಾಗ್ಲೂ ಆನ್ ಇರಬೇಕು. ನೋಡಲ್ಲ, ಯಾವಾಗ್ಲೂ ಅಂದ್ರೆ ಅರ್ಥ ಏನು, ಲೂಪ್ ಯೂಸ್ ಮಾಡಿದ್ರೇನೆ ರಿಪೀಟೆಡ್ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ. ಸೊ ಪೈಥಾನ್ ಅಲ್ಲಿ ನಮಗೆ 2 ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇದೆ. ಸೊ ಬರೀತೀನಿ. ಸೊ ಮೊದಲನೇ ಲೂಪಿಂಗ್ ಸ್ಟೇಟ್ಮೆಂಟ್ ಯಾವುದು, ಫಾರ್ ಲೂಪ್ ಇದೆ. ಎರಡನೇ ಲೂಪ್ ಯಾವುದು, ವೈಲ್ ಲೂಪ್ ಇದೆ. 2 ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇದೆ. ಓಕೆ, ಸೊ ಫಾರ್ ಲೂಪ್ ಇನ್ ಸಿಂಟ್ಯಾಕ್ಸ್ ಏನು, ಸಿಂಟ್ಯಾಕ್ಸ್ ಆಫ್ ಫಾರ್ ಲೂಪ್ ನೋಡೋಣ. ಸಿಂಟ್ಯಾಕ್ಸ್ ಆಫ್ ಫಾರ್ ಲೂಪ್. ಸೊ ಫಾರ್ ಹೆಂಗ್ ಬರೀತೀವಿ, ಫಾರ್ ವೇರಿಯೇಬಲ್ ಇನ್ ಅಂತ ಬರೆದು ಇಲ್ಲಿ ನೋಡಿ ಹಿಂಗ ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀನಿ ನಾನು. ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಏನರ್ಥ, ಆಪ್ಷನಲ್, ಏನೇನ್ ಬರುತ್ತಲ್ಲಿ ಅಂತ. ಸೊ ರೇಂಜ್ ಅಂತ ಫಂಕ್ಷನ್ ಬರಬಹುದು, ಅಥವಾ ಲಿಸ್ಟ್ ಬರ್ಬೋದು, ಅಥವಾ ಟಪಲ್ ಬರ್ಬೋದು, ಡಿಕ್ಷನರಿ ಬರ್ಬೋದು, ಅಥವಾ ಏನು ಸ್ಟ್ರಿಂಗ್ ಇರ್ಬೋದು, ಫೈಲ್ ಇರ್ಬೋದು, ಈ ತರದ್ದು ಏನಾದ್ರೂ ಇರ್ಬೋದು. ಫಾರ್ ಆದ್ಮೇಲೆ ಕೋಲಾನ್, ಇಲ್ಲಿ ಬಾಡಿ ಆಫ್ ದಿ ಲೂಪ್, ಇದ್ರೊಳಗಡೆ ನಿಮ್ಮ ಸ್ಟೇಟ್ಮೆಂಟ್ಸ್ ನ ಬರೀಬೇಕು.
ಇದು ಸಿಂಟ್ಯಾಕ್ಸ್ ಫಾರ್ ಲೂಪ್ ಇಂದು. ಓಕೆ, ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆದು ಇದನ್ನ ಅರ್ಥ ಮಾಡ್ಕೊಳ್ಳೋಣ, ನಿಮಗೆ ಗೊತ್ತಾಗುತ್ತೆ. ಸಪೋಸ್ ಈಗ ನಿಮಗೆ ನಂಬರ್ಸ್ ಬೇಕು 1 to 10 ಯೂಸಿಂಗ್ ಫಾರ್ ಲೂಪ್. ನೋಡಿ, ಲೆಟ್ ಅಸ್ ಡಿಸ್ಪ್ಲೇ ನಂಬರ್ಸ್ ಫ್ರಮ್ 1 to 10. ಸೊ ಅವಾಗ ನೀವೇನ್ ಬೇಕು, 1 to 10 ಪ್ರಿಂಟ್ ಮಾಡ್ಬೇಕಂದ್ರೆ, ಈಗ ನೀವು ಸಿ ನಲ್ಲಿ ಆಗಿದ್ರೆ ಹೆಂಗ್ ಬರ್ದು ಬಿಡ್ತಿದ್ರಿ, ನಿಮಗೆ ಸಿ ನೆನಪಿದೆ. ಸಿ ನಲ್ಲಿ ಹಿಂಗ್ ಬರೀತಾ ಇದ್ರಿ, ಫಾರ್ ಐ ಇಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10, ಐ ಪ್ಲಸ್ ಪ್ಲಸ್ ಅಂತ ಬರೆದು ಹಿಂಗೊಂದು ಫ್ಲೋರ್ ಬ್ರಾಕೆಟ್ ಹಾಕಿ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಕಮ ಐ. ಇದು ಸಿ ಸ್ಟೈಲ್. ಸಿ ನಲ್ಲಿ ಹಿಂಗ್ ಮಾಡ್ತಾ ಇದ್ವಿ. ಪೈಥಾನ್ ನಲ್ಲಿ ನಾವ್ ಹಿಂಗ್ ಮಾಡಕ್ಕಾಗಲ್ಲ. ಓಕೆ, ಸೊ ಐ ಇಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಬೇಕಂದ್ರೆ ಅದಕ್ಕೆ ರೇಂಜ್ ಅಂತ ಫಂಕ್ಷನ್ ಇದೆ, ರೇಂಜ್. ಅದ್ರಲ್ಲಿ ನೀವು ಹೇಳ್ಬೇಕು ಸ್ಟಾರ್ಟಿಂಗ್ ಎಲ್ಲಿಂದ, 1 ಇಂದ ಎಲ್ಲಿ ತನಕ ಬೇಕು, 10 ತನಕ, ಅವಾಗ ನೀವು 11 ಕೊಡ್ಬೇಕು. ಸೊ ನೀವು ಎಲ್ಲಿಗೆ ಎಂಡ್ ವ್ಯಾಲ್ಯೂ ನಿಲ್ಲಿಸ್ತಿರೋ ಅದಕ್ಕಿಂತ ಒಂದು ವ್ಯಾಲ್ಯೂ ಕಡಿಮೆಗೆ ನಿಂತ್ಕೊಳ್ಳುತ್ತೆ. ನೀವು 10 ನಿಂತ್ಕೋಬೇಕಂದ್ರೆ ನೀವು 11 ಹೇಳ್ಬೇಕು, ಆತರ. ಸೊ ರೇಂಜ್ ಇಂದು ಸಿಂಟ್ಯಾಕ್ಸ್ ಏನಿದೆ, ರೇಂಜ್ ಅನ್ನೋದು ಒಂದು ಫಂಕ್ಷನ್. ಇದ್ರ ಸಿಂಟ್ಯಾಕ್ಸ್ ಏನು, ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸ್ಟಾಪ್ ಎಲ್ಲಿಗೆ ನಿಲ್ಲಿಸ್ಬೇಕು, ಸ್ಟೆಪ್ ಮಧ್ಯದಲ್ಲಿ ಹೆಂಗ್ ಇನ್ಕ್ರಿಮೆಂಟ್ ಆಗಬೇಕು ಅಂತ ಅರ್ಥ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಬರೀತೀನಿ ನೋಡಿ, ಫಾರ್ ಐ ಇನ್ ರೇಂಜ್, ಎಲ್ಲಿಂದ 1 ಇಂದ ಎಲ್ಲಿ ತನಕ, 10 ತನಕ ಅಂದ್ರೆ 11. ನೀವು ಸ್ಟೆಪ್ ಏನು ಹೇಳಿಲ್ಲ ಅಂದ್ರೆ ಅದು 1 ಅಂತ, ನೀವು ಇಲ್ಲಿ 1 ಅಂತ ಹೇಳ್ಬೋದು, ಅಥವಾ ಸುಮ್ಮನೆ ಇದ್ರೂ ಅದು 1 ಅಂತಾನೆ ಅರ್ಥ. ಪ್ರಿಂಟ್ ಐ. ನೋಡಿ, ರನ್ ಮಾಡ್ತೀನಿ. ಸೊ ಬರ್ತಾ ಇದೆಯಲ್ಲ ಔಟ್ಪುಟ್ 1 to 10. ನನಗೆ ವರ್ಟಿಕಲ್ ಆಗಿ ಬರ್ತಾ ಇದೆಯಪ್ಪ, ಬೇಡ ನನಗೆ ಹಾರಿಜಾಂಟಲ್ ಆಗಿ ಬರಬೇಕು. ಅವಾಗ ಪ್ರಿಂಟ್ ಐ ಎಂಡ್ ಇಸ್ ಈಕ್ವಲ್ ಟು ಹಿಂಗ್ ಸ್ಪೇಸ್ ಕೊಟ್ಬಿಟ್ರೆ ಅವಾಗ ನ್ಯೂ ಲೈನಿಗೆ ಬರಲ್ಲ. ನೋಡಿ, ಹಾರಿಜಾಂಟಲ್ ಆಗಿ ಬರುತ್ತೆ. ಗೊತ್ತಾಗ್ತಿದೆಯಾ ಫಾರ್ ಲೂಪ್? ಫಾರ್ ಐ ಇನ್ ರೇಂಜ್ 1 to 11 ಪ್ರಿಂಟ್ ಎಂಡ್ ಅಂತ ಬರೆದ್ರೆ, ಎಂಡ್ ಅಲ್ಲಿ ನೀವೇನ್ ಕ್ಯಾರೆಕ್ಟರ್ ಕೊಡ್ತಿರೋ ಆ ನಂಬರ್ ಪ್ರಿಂಟ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಪ್ರಿಂಟ್ ಆಗುತ್ತೆ. ನೀವು ಎಂಡ್ ಅನ್ನ ಬರೀಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ನ್ಯೂ ಲೈನ್ ಬಂದ್ಬಿಡುತ್ತೆ. ನೋಡಿ, ಅದಕ್ಕೆ ಒಂದ್ರ ಕೆಳಗಡೆ ಒಂದ್ ಬರುತ್ತೆ, ಹಿಂಗ್ ಬರುತ್ತೆ. ಇಲ್ಲ ನನಗೆ ಪಕ್ಕದಲ್ಲಿ ಬರಬೇಕು, ಹಾರಿಜಾಂಟಲ್ ಬೇಕಂದ್ರೆ ಎಂಡ್ ಇಸ್ ಈಕ್ವಲ್ ಟು ಹಿಂಗೆ ಸ್ಪೇಸ್ ಆದ್ರೂ ಹೇಳ್ಬೋದು, ಅವಾಗ ಸ್ಪೇಸ್ ಬರುತ್ತೆ. ಇಲ್ಲ ನನಗೆ ಕಾಮಾ ಬೇಕಂದ್ರೆ ನೀವು ಕಾಮಾ ಕೊಡ್ಬೋದು, ನಿಮ್ ಚಾಯ್ಸ್, ಹೆಂಗಾದ್ರೂ ಮಾಡ್ಬೋದು. ಅರ್ಥ ಆಯ್ತಾ ಇದು ಫಾರ್ ಲೂಪ್ ಇಂದು? ಎಸ್ ಸರ್. ಎಸ್ ಸರ್ 10 ಆದ್ಮೇಲೆ ಕಾಮಾ ಬಂದತ್ತಲ್ಲ ಸರ್, ಗೊತ್ತಾಗ್ತಾ ಅದು ಇದೆಯಾ ಫಾರ್ ಲೂಪ್? ಹಾ ಸರ್. ಮೋಸ್ಟ್ಲಿ ನೀವೇನೋ ಟ್ರೈ ಮಾಡ್ತಿದ್ದೀರಾ ಮಾತಾಡಕ್ಕೆ, ಬಟ್ ಏನೋ ಕೇಳಿಸ್ತಾ ಇಲ್ಲ. ಸರ್ ಅದು 10 ಆದ್ಮೇಲೆ ಕಾಮಾ ಬಂದತ್ತಲ್ಲ ಸರ್ ಔಟ್ಪುಟ್ ನಲ್ಲಿ, ಅದು ಪ್ರಾಬ್ಲಮ್ ಇದೆಯಾ? 10 ಮಟ್ಟ ಇದಾಗಬೇಕು ಸರ್. ಔಟ್ಪುಟ್ ನಲ್ಲಿ 10 ಆದ್ಮೇಲೆ ಕಾಮಾ ಬಂದೈತಲ್ಲ ಸರ್. ಶಿ ಈಸ್ ಟ್ರೈಂಗ್ ಟು ಸ್ಪೀಕ್. ಸಲ್ಮಾ, ಔಟ್ಪುಟ್ ನಲ್ಲಿ 10 ಆದ್ಮೇಲೆ ಕಾಮಾ ಬಂದೈತಲ್ಲ ಸರ್. ಸುಷ್ಮಾ ಮಾತಾಡೋದು ಕೇಳಿಸ್ತಾ ಇಲ್ಲ. ನನ್ ನೆಟ್ವರ್ಕ್ ಫುಲ್ ಐತ್ ಸರ್. ಓಕೆ ಓಕೆ, ನನಗೆ ಕೇಳಿಸ್ತಿಲ್ಲ. ಎನಿಹೌ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಂಗೇನಾದ್ರು ಇದ್ರೆ ಹೇಳೋದಿದ್ರೆ ಇಲ್ಲಿ ವಾಟ್ಸಪ್ ಮೆಸೇಜ್ ಆದ್ರೂ ಮಾಡಿ ಗ್ರೂಪಲ್ಲಿ. ಓಕೆ, ಸೊ ಇವಾಗ ಫಾರ್ ಲೂಪ್ ಅಲ್ಲೇ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡೋಣ. ಸೊ ಅಸೆಂಡಿಂಗ್ ಆರ್ಡರ್ ಪ್ರಿಂಟ್ ಆಗ್ತಿದೆಯಲ್ಲ, ಇದನ್ನೇ ನಾವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಹೆಂಗ್ ಪ್ರಿಂಟ್ ಆಗಬೇಕು, 10 9 8 7 6 5 4 3 2 1 ಈ ತರ ರಿವರ್ಸ್ ಬರ್ಬೇಕಂದ್ರೆ ಏನ್ ಮಾಡಬೇಕು ಅಂತ. ಸೊ ಲೆಟ್ ಅಸ್ ಡಿಸ್ಪ್ಲೇ ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ ನೀವು ಅವಾಗ ಹೆಂಗ್ ಬರೀತೀರಾ, ಫಾರ್ ಐ ಇನ್ ರೇಂಜ್, ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, 10 ಇಂದ ಎಲ್ಲಿಗೆ ನಿಲ್ಬೇಕು, 1ಗೆ ನಿಲ್ಬೇಕು, ಬಟ್ ನೀವೇನ್ ಕೊಡ್ಬೇಕು, 0 ಕೊಡ್ಬೇಕು, ಕಾಮಾ ಸ್ಟೆಪ್ ಇಲ್ಲಿ ಯೂಸ್ ಮಾಡಲೇಬೇಕು, -1 ಅಂತ ಕೊಡ್ಬೇಕು, -1 ಕೊಡ್ಬೇಕು.
ಸೊ ಪ್ರಿಂಟ್ I end is equal to space. ಸೊ ಈಗ ನಾನು ಏನು ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 10 ಇಂದ 1 ತನಕ ಬರ್ತಾ ಇದೆ ನೋಡಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ 10 9 8 7 6 5 4 3 2 1 ಬರ್ತಾ ಇದೆ. ಅರ್ಥ ಆಗ್ತಾ ಇತ್ರಾ ಇದು ರಿವರ್ಸ್ ಸಾರ್ಟ್ ಅಲ್ಲಿ ಪ್ರಿಂಟ್ ಆಗಿದ್ದು? ಎಸ್ ಸುಷ್ಮಾ, ಶ್ವೇತಾ, ಸಲ್ಮಾ, ಎಸ್ ಸರ್. Yes, sir. ಏನು ಕೇಳಿಸ್ತಾ ಇಲ್ಲ? ಶ್ವೇತಾ ಮ್ಯೂಟ್ ಆಗುತ್ತೆ. ಫೈನ್. ಎಸ್ ಹೇಳಿ ಶ್ವೇತಾ. ಎಸ್ ಸರ್. ಓಕೆ 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 ನೆಕ್ಸ್ಟ್ ಕಂಟಿನ್ಯೂ ಮಾಡಲಾ ನಾನು? ಫೈನ್. ಓಕೆ ಸೊ ಇವಾಗ ಏನು ಮಾಡೋಣ, ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಟ್ ಮಾಡೋಣ. ಇಷ್ಟು ಗೊತ್ತಾಯ್ತು ಅಂದರೆ ನಮಗೆ ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋದು ಈಸಿ. ಲೆಟ್ ಅಸ್ ಫೈಂಡ್ ದಿ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್. ಸೊ ಎನ್ ಅಲ್ಲಿ ಒಂದು ನಂಬರ್ ತಗೊಳ್ಳೋಣ. ಎನ್ ಅಲ್ಲಿ 5 ಇದೆ ಅಂತ ಇಟ್ಕೊಳ್ಳಿ. ಓಕೆ, ನಾನೇನು ಮಾಡಬೇಕು, 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಥವಾ 1 ಇಂಟು 2 ಇಂಟು ಹೆಂಗೆ ಮಾಡಿದ್ರು ನಡೆಯುತ್ತೆ, ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ನಾನು ಲೂಪ್ನ ಯಾವ ಥರ ಬರ್ಕೊತೀನಿ, ಒಂದು ವೇರಿಯೇಬಲ್ ಇನ್ನೊಂದು ಎಕ್ಸ್ಟ್ರಾ ವೇರಿಯೇಬಲ್ ತಗೊತೀನಿ, ಫ್ಯಾಕ್ಟ್, ಅದರಲ್ಲಿ ಇನಿಷಿಯಲ್ ವ್ಯಾಲ್ಯೂ 1 ಇರಲಿ. ಫಾರ್ ಐ ಇನ್ ರೇಂಜ್, ಎಲ್ಲಿಂದ ಎಲ್ಲಿ ತನಕ ಬರ್ಬೇಕು ನಮಗೆ, 1 ಇಂದ ಶುರುವಾಗಿ ಎನ್ ತನಕ. ಎನ್ ತನಕನೂ ನಂಬರ್ಸ್ ಬೇಕಂದ್ರೆ ನೀವು ಇಲ್ಲಿ ಏನು ಬರೀಬೇಕು, n+1 ಬರೀಬೇಕು. n+1 ಕೋಲಾನ್. ಓಕೆ, ಸೊ ಫ್ಯಾಕ್ಟರಿಯಲ್ ಕಂಡುಹಿಡಿಯೋದು ಸಿಂಪಲ್. ಫ್ಯಾಕ್ಟ್ ಇಸ್ ಈಕ್ವಲ್ ಟು ಫ್ಯಾಕ್ಟ್ ಇಂಟು ಐ. ಫ್ಯಾಕ್ಟ್ ಇಸ್ ಈಕ್ವಲ್ ಟು ಫ್ಯಾಕ್ಟ್ ಇಂಟು ಐ. ಸೊ ಲೂಪ್ ಇಂದ ಹೊರಗೆ ಬರ್ಬೇಕಂದ್ರೆ ಇಂಡೆಂಟೇಶನ್ ನೋಡಿ, ಕರ್ಸರ್ ಹಿಂಗ್ ಕೊಡ್ತೀನಿ, ಎಫ್ ಇನ್ ಕೆಳಗಡೆ ಇದೆ. ಈಗ ನಾನು ಲೂಪ್ ಇಂದ ಹೊರಗಡೆ ಇದ್ದೀನಿ ಅಂತ ಅರ್ಥ. ಇವಾಗ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಎಫ್ ಫ್ಯಾಕ್ಟೋರಿಯಲ್ ಆಫ್ n ಈಸ್ ಫ್ಯಾಕ್ಟ್ ಅಂತ ಬರ್ದೆ. ರನ್ ಮಾಡೋಣ ಆಯ್ತಾ? ಬರ್ತಾ ಇದೆ ನೋಡಿ, ಫ್ಯಾಕ್ಟೋರಿಯಲ್ ಆಫ್ 5 ಈಸ್ 120. ಅಥವಾ ಚೇಂಜ್ ಮಾಡೋಣ n ವ್ಯಾಲ್ಯೂ. ಸೊ 5 ಬದಲು 4 ಕೊಟ್ಟ, ಫ್ಯಾಕ್ಟೋರಿಯಲ್ ಆಫ್ 4 ಈಸ್ 24. ಅಥವಾ 10 ಕೊಟ್ಟ, ಫ್ಯಾಕ್ಟೋರಿಯಲ್ ಆಫ್ 10 ಈಸ್ ಬರ್ತಾ ಇದೆ. ಓಕೆ, ಅದೇ ಥರ ಏನು ಮಾಡೋಣ, ಒಂದು ನಂಬರಿಂದು ಟೇಬಲ್ ಡಿಸ್ಪ್ಲೇ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, let us display table of a number. ಒಂದು ನಂಬರಿಂದ ಟೇಬಲ್ ಡಿಸ್ಪ್ಲೇ ಮಾಡೋಣ. ಸೇಮ್ ಎನ್ ಅಲ್ಲಿ 12 ಇದೆ ಅಂತ ಇಟ್ಕೊಳ್ಳಿ, ನನಗೆ ಔಟ್ಪುಟ್ ಏನು ಬರಬೇಕು, 12 1 12 12 2 24 ಆ ಥರ ಬರಬೇಕು. ಅದಕ್ಕೆ ಫಾರ್ ಲೂಪ್ ಬರ್ಕೊತೀನಿ ಫಸ್ಟು. ಫಾರ್ ಐ ಇನ್ ರೇಂಜ್ 1,11, ಯಾಕಂದರೆ 10 ನಿಂತ್ಕೋಬೇಕು. 1,11 ಇಲ್ಲಿ ಬಂದೆ. ಸೊ ಇದ್ರೊಳಗಡೆ ನಾನು ಏನು ಮಾಡಬೇಕು, ಐ ವ್ಯಾಲ್ಯೂ ಏನಾಗುತ್ತೆ ಹೇಳಿ, ಚೇಂಜ್ ಆಗ್ತಾ ಇರುತ್ತೆ 1 ಇಂದ 10 ತನಕ. ಈ ಐನ n ಜೊತೆ ಮಲ್ಟಿಪ್ಲೈ ಮಾಡಿ ಆನ್ಸರನ್ನು ಡಿಸ್ಪ್ಲೇ ಮಾಡಬೇಕು ನಾನು. ಅದಕ್ಕೆ ಪ್ರಿಂಟ್ ಬರೀತೀನಿ, ಪ್ರಿಂಟ್ ಎಫ್. ಸೊ 12 ಕಾಣಿಸ್ಬೇಕಂದ್ರೆ ಏನಂತ ಬರೀತೀರಾ, n. 12 ಪ್ರಿಂಟ್ ಆಯ್ತು. ಇಂಟು 1 ಪ್ರಿಂಟ್ ಆಗಬೇಕಂದ್ರೆ ಐ. 12 ಇಂಟು 1 ಮಲ್ಟಿಪ್ಲೈ ಮಾಡಬೇಕಲ್ಲ, 12 ಇಂಟು 1 n ಇಂಟು ಐ. ಓಕೆ ನೋಡಿ, ಸಿಂಪಲ್. ಇಷ್ಟು ಬರೆದ್ರೆ ಆಯ್ತು. ಇದನ್ನ ರನ್ ಮಾಡ್ತೀನಿ. ಸೊ ಔಟ್ಪುಟ್ ಕಾಣಿಸ್ತಾ ಇದೆ, ಟೇಬಲ್ ಆಫ್ 12. 12 1 12 12 2 24 ಈ ಥರ. ನೀವು ನಂಬರ್ ಚೇಂಜ್ ಮಾಡಿ ರೆಸ್ಪೆಕ್ಟಿವ್ ಟೇಬಲ್ ಬರುತ್ತೆ. 15 15 1 15 2 ಬರ್ತಾ ಇದೆ. ಸೊ ಸಿಂಪಲ್ ಈ ಥರ. ಸೊ ಫಾರ್ ಲೂಪ್ನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದೇ ಥರ ನಾವೇನು ಮಾಡ್ಬೋದು, ವೈ ಲೂಪನ್ನು ಯೂಸ್ ಮಾಡ್ಬೋದು. ಸೇಮ್ ಪ್ರಾಬ್ಲಮ್ನ ನಾವು ವೈ ಲೂಪಲ್ಲೂ ಸಾಲ್ವ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ. ಲೆಟ್ ಅಸ್ ಡಿಸ್ಪ್ಲೇ
ಟೇಬಲ್ ಯೂಸಿಂಗ್ ವೈಲ್ ಲೂಪ್. ವೈಲ್ ಲೂಪ್ ಅಲ್ಲಿ ಮಾಡೋಣ. ಸೊ ವೈಲ್ ಲೂಪ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ನಿಮಗೆ ರೇಂಜ್ ಹೆಲ್ಪ್ ಮಾಡಲ್ಲ, ಅದಕ್ಕೆ ನಾವೇ ಈ ತರ ಬರ್ಕೋಬೇಕು. I is equal to 1 while I less than or equal to 10 ಬರ್ಕೊಂಡು ಅದೇ n ಅನ್ನೇ ಯೂಸ್ n ಇನ್ನೊಂದ್ಸಲ ಬೇಕಾದ್ರೆ ಒಂದು ವ್ಯಾಲ್ಯೂ ಕೊಡೋಣ. n is equal to 12 ಪ್ರಿಂಟ್ f n ಪ್ರಿಂಟ್ ಆಯ್ತು ಇಂಟು I is equal to n into I. ಆಮೇಲೆ I ನ ಇನ್ಕ್ರಿಮೆಂಟ್ ಮಾಡೋ ಕೆಲಸ ನಾವೇ ಮಾಡಬೇಕು, ಯಾಕಂದ್ರೆ ಇಲ್ಲಿ ರೇಂಜ್ ಯೂಸ್ ಮಾಡಿರಲ್ಲ. ಓಕೆ, ಇದನ್ನ ರನ್ ಮಾಡ್ತೀನಿ ನೋಡಿ. ಸೇಮ್ ಔಟ್ಪುಟ್. ಫಾರ್ ಲೂಪ್ ಯೂಸ್ ಮಾಡೋ ಬದಲು ವೈಲ್ ಲೂಪ್ ಯೂಸ್ ಮಾಡ್ತಾ ಇದೀವಿ. ಸೊ ವೈಲ್ ಲೂಪ್ ಯೂಸ್ ಮಾಡಿದ್ರೆ ನಿಮಗೆ ರೇಂಜ್ ಇನ್ ನೆಸೆಸಿಟಿ ಬರಲ್ಲ, ಈ ತರ ಬರೀಬಹುದು. ಓಕೆ, ಅರ್ಥ ಆಗ್ತಿದ್ಯಾ? The difference between for loop and while loop. Yes, sir. Okay, fine. Yes, sir. ಹೇಳಿ ಏನೋ ಹೇಳ್ತಾ ಇದ್ರಿ. ಎಸ್, ಏನಾರ ಡೌಟ್ ಇದೆಯಾ? No, sir. ಓಕೆ, ಫೈನ್. ಸೊ ಇವಾಗ ಸಪೋಸ್ ನಿಮಗೆ ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ಅಂತ ಕ್ವಶನ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಫೈಂಡ್ ದಿ ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಮಗೆ ಆಪರೇಟರ್ಸ್ ಇಲ್ಲ ಸ್ಕ್ವೇರ್ ರೂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ. ಆಡ್ ಮಾಡಿ ಅಂದ್ರೆ ಪ್ಲಸ್ ಇದೆ, ಸಬ್ಸ್ಟ್ರಾಕ್ಷನ್ ಮೈನಸ್ ಇದೆ, ಮಲ್ಟಿಪ್ಲಿಕೇಶನ್ ಗೆ ಸ್ಟಾರ್ ಇದೆ, ಸ್ಲಾಶ್ ಇದೆ ಡಿವಿಷನ್ಗೆ. ಅದೇ ತರ ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನಿಲ್ಲ, ನಮಗೆ ಆಪರೇಟರ್ ಇಲ್ಲ. ಅದ್ರ ಬದಲು ನಾವು ಏನ್ ಯೂಸ್ ಮಾಡಬೇಕು? ಒಂದು ಫಂಕ್ಷನ್, ಪ್ರೀ ಡಿಫೈನ್ಡ್ ಫಂಕ್ಷನ್ ಇದೆ, ಆ ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು, ಲೈಬ್ರರಿ ಫಂಕ್ಷನ್. ಸೊ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ಮೊದಲೇ ಬರೆದಿಟ್ಟಿರೋ ಫಂಕ್ಷನ್ಸ್ ನಾವೇನ್ ಅಂತೀವಿ? ಲೈಬ್ರರಿ ಫಂಕ್ಷನ್ಸ್ ಅಥವಾ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಅಂತೀವಿ. ಓಕೆ, ಸೊ ಪೈಥಾನ್ ನಲ್ಲೂ ಲೈಬ್ರರಿ ಅನ್ನೋ ಕಾನ್ಸೆಪ್ಟ್ ಇದೆ. ವಿ ಹ್ಯಾವ್ ಲೈಬ್ರರಿ ಫಂಕ್ಷನ್. ಸೊ ಪೈಥಾನ್ ಅಲ್ಲಿ ಯಾವ್ಯಾವ ಫೈಲ್ಗಳಿಗೆ ಎಕ್ಸ್ಟೆನ್ಷನ್ ಡಾಟ್ ಪೈ ಇರುತ್ತಲ್ಲ, ಫೈಲ್ಸ್ ವಿತ್ ಡಾಟ್ ಪೈ, ಫೈಲ್ಸ್ ವಿತ್ ಡಾಟ್ ಪೈ ಎಕ್ಸ್ಟೆನ್ಷನ್ ಆರ್ ಕಾಲ್ಡ್ ಮಾಡ್ಯೂಲ್ಸ್. ಈ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ನೀವು. ಫಾರ್ ಎಕ್ಸಾಂಪಲ್ ಮ್ಯಾಥ್ ಡಾಟ್ ಪೈ ಅಂತ ಇತ್ತಪ್ಪ, ಅದನ್ನೇನಂತೀವಿ ನಾವು? ಮಾಡ್ಯೂಲ್ ಅಂತೀವಿ. ಆಲ್ ಡಾಟ್ ಪೈ ಫೈಲ್ಸ್ ಆರ್ ಕಾಲ್ಡ್ ಮಾಡ್ಯೂಲ್ಸ್. ಸೊ ಮಾಡ್ಯೂಲ್ಸ್ ಒಳಗಡೆ ಏನಿರುತ್ತೆ? ಫಂಕ್ಷನ್ಸ್ ಇರುತ್ತೆ, ವೇರಿಯೇಬಲ್ಸ್ ಇರುತ್ತೆ, ಕ್ಲಾಸ್ ಇರುತ್ತೆ, ಪೈಥಾನ್ ಸ್ಕ್ರಿಪ್ಟ್ ಎಲ್ಲ ನಾವು ಬರೀಬಹುದು ಡಾಟ್ ಪೈ ಫೈಲ್ ಅಲ್ಲಿ. ಈ ತರದ ಫೈಲ್ಸ್ ನ ಕಲೆಕ್ಷನ್ಗೆ, ಕಲೆಕ್ಷನ್ ಆಫ್ ಡಾಟ್ ಪೈ ಫೈಲ್ಸ್ ಆರ್ ಕಾಲ್ಡ್ ಪ್ಯಾಕೇಜಸ್. ಪ್ಯಾಕೇಜಸ್ ಅಂತ ಇರುತ್ತೆ. ಓಕೆ, ಸೊ ನಾವು ಪ್ಯಾಕೇಜ್ ನ ಯೂಸ್ ಮಾಡಬೇಕು ಅಥವಾ ಲೈಬ್ರರಿನ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ನಾವೇನ್ ಬರಿತೀವಿ? ಇಂಪೋರ್ಟ್ ಸ್ಟೇಟ್ಮೆಂಟ್ ಬರಿತೀವಿ. ಟು ಮೇಕ್ ಯೂಸ್ ಆಫ್ ಮಾಡ್ಯೂಲ್ಸ್ ವಿ ಶುಡ್ ರೈಟ್ ಇಂಪೋರ್ಟ್ ಸ್ಟೇಟ್ಮೆಂಟ್. ಈ ಸೀನಲ್ಲೆಲ್ಲ ಆಶ್ ಇನ್ಕ್ಲೂಡ್ ಅಂತ ಬರಿತಾ ಇದ್ವಿ, ಬಟ್ ಇದರಲ್ಲಿ ಏನ್ ಬರಿತೀವಿ? ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ನ ಬರಿತೀವಿ. ಓಕೆ, ಸೊ ಕೆಲವೊಂದು ಪ್ಯಾಕೇಜಸ್ ನೀವು ಪೈಥಾನ್ ನ ಇನ್ಸ್ಟಾಲ್ ಮಾಡ್ಕೊಂಡಾಗೆ ಬಂದಿರುತ್ತೆ. By default we have some packages like math ಅನ್ನೋದು ಬಂದಿರುತ್ತೆ. ಆಮೇಲೆ ಎಕ್ಸಾಂಪಲ್ ರ್ಯಾಂಡಮ್ ಬಂದ್ಬಿಟ್ಟಿರುತ್ತೆ ಮಾಡ್ಯೂಲ್. ಹಿಂಗೆ ಕೆಲವೊಂದಿದೆ, OS ಅಂತ ಇದೆ, ಹಿಂಗೆ ಯಾವ್ಯಾವ ಇದಾವೆ ಬಂದಿರುತ್ತೆ. ಕೆಲವೊಂದನ್ನ ನಾವೇ ಇನ್ಸ್ಟಾಲ್ ಮಾಡ್ಕೋಬೇಕು ಪ್ಯಾಕೇಜಸ್ಗಳನ್ನ. ವಿ ಕ್ಯಾನ್ ಇನ್ಸ್ಟಾಲ್ ಪ್ಯಾಕೇಜಸ್. ನಿಮ್ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನೀವು ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡ್ಕೊಂಡ್ಲೇಬೇಕು. We can install packages using command called pip. Pip ಅಂತ ಇದೆ. pip ಅಂದ್ರೆ ಏನು? Python package manager. Python package manager ಅಂತ ಇದೆ ನೋಡಿ. ಈಗ ಇಷ್ಟೇ ಕಾನ್ಸೆಪ್ಟ್ಸ್ ಇನ್ ಸಮ್ಮರಿ ಹೇಳ್ಬಿಡ್ತೀವಿ. ಸೊ ಎಲ್ಲ ಪೈ ಫೈಲ್ಸ್ ನ ನಾವೇನಂತೀವಿ? ಮಾಡ್ಯೂಲ್ಸ್ ಅಂತೀವಿ. ಮಾಡ್ಯೂಲ್ಗಳ ಗ್ರೂಪಿಗೆ ಏನಂತೀವಿ? ಪ್ಯಾಕೇಜ್ ಅಂತೀವಿ. ನೀವು ಪೈಥಾನ್ ಇನ್ಸ್ಟಾಲ್ ಮಾಡ್ಕೊಂಡಾಗ ಕೆಲವೊಂದು ಪ್ಯಾಕೇಜ್ ಬಂದಿರುತ್ತೆ, ಅದರಲ್ಲಿ ಮಾಡ್ಯೂಲ್ಸ್ ಇರುತ್ತೆ, ಅವನ್ನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಮ್ಯಾಥ್, ರ್ಯಾಂಡಮ್, OS ಈ ತರದ್ದು. ಕೆಲವೊಂದನ್ನ ನಾವೇ ಇನ್ಸ್ಟಾಲ್ ಮಾಡ್ಕೋಬೇಕು ನಮ್ಮ ಸಿಸ್ಟಮ್ ಅಲ್ಲಿ. ಅದಕ್ಕೆ ಅಂತ ಕಮಾಂಡ್ ಇದೆ ಪಿಪ್, ಪೈಥಾನ್ ಪ್ಯಾಕೇಜ್ ಮ್ಯಾನೇಜರ್. ಅದನ್ನ ಯೂಸ್ ಮಾಡ್ಬೋದು.
ಓಕೆ, ಇವಾಗ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆಯೋಣ, ನಿಮಗೆ ಅರ್ಥ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ SQRT ಅಂತ ಫಂಕ್ಷನ್ ಇದೆ, ಮ್ಯಾಥ್ ಅನ್ನೋ ಮಾಡ್ಯೂಲ್ ಅಲ್ಲಿ ಇದೆ. ಅದಕ್ಕೆ ನೀವು ಹೆಂಗ್ ಬರೀಬೇಕು, ಇಂಪೋರ್ಟ್ ಮ್ಯಾಥ್ ನೋಡಿ, ಇಂಪೋರ್ಟ್ ಮ್ಯಾಥ್ ಅಂತ ಬರ್ಕೊಂಡೆ ಮಾಡ್ಯೂಲ್. ಒಂದು ನಂಬರ್ ತಗೊಳ್ಳಿ, ಏನೋ ಒಂದು x is equal to 34, ಇದರ ಸ್ಕ್ವೇರ್ ರೂಟ್ ಬೇಕು ನಿಮಗೆ. ರಿಸಲ್ಟ್ ಇಸ್ ಈಕ್ವಲ್ ಟು ಮ್ಯಾಥ್ ಡಾಟ್, ನೋಡಿ ಡಾಟ್ ಕೊಟ್ಟ ತಕ್ಷಣ ಈ ಲಿಸ್ಟ್ ಬಂದ್ಬಿಡುತ್ತೆ, ಮ್ಯಾಥ್ ಅನ್ನೋ ಮಾಡ್ಯೂಲ್ ಅಲ್ಲಿರೋ ಎಲ್ಲ ಫಂಕ್ಷನ್ಸ್ಗಳಿದೆ. ನಾನು SQRT ಇದಕ್ಕೆ x ನ ಕೊಡ್ತೀನಿ. ಸೊ ಇದರ ಅರ್ಥ ಏನು, SQRT finds the square root of x and returns the result that is stored in RES. ಅದನ್ನ ಪ್ರಿಂಟ್ ಮಾಡೋಣ. ಪ್ರಿಂಟ್ square root of x is result. ಓಕೆ, ಇವಾಗ ಎಂಟರ್, ಆಲ್ಟ್ ಎಂಟರ್ ಬರ್ತಾ ಇದೆ ನೋಡಿ. ಸ್ಕ್ವೇರ್ ರೂಟ್ ಆಫ್ 34 ಈಸ್ 100 ಹಾಕೋಣ ಇಲ್ಲಿ, 100. ಸ್ಕ್ವೇರ್ ರೂಟ್ ಆಫ್ 100 ಈಸ್ 10 ಬರ್ತಾ ಇದೆ. ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ಎಸ್ ಸರ್. ಓಕೆ ಫೈನ್. ಓಕೆ ನೋಡಿ, ಇದರಲ್ಲಿ ನೀವು ಅವಾಗಲೇ ನೋಡಿದ್ರಿ, ಮ್ಯಾಥ್ ಡಾಟ್ ಬರೆದ ತಕ್ಷಣ ಏನೇನು ಬಂತು, ಈ ಎಲ್ಲ ಫಂಕ್ಷನ್ಸ್ ಇದೆ ಇದರೊಳಗಡೆ. ಫಂಕ್ಷನ್ಸು ಇರುತ್ತೆ, ಕೆಲವೊಂದು ವೇರಿಯೇಬಲ್ಸ್ ಇರುತ್ತೆ ನೋಡ್ರಿ, ಇಲ್ಲೆಲ್ಲ ತೋರಿಸುತ್ತೆ, ಪೈ ಇದೆ, ಸೀಲ್, ತುಂಬಾ ಇರುತ್ತೆ ಇದರೊಳಗಡೆ. ಕೆಲವೊಂದು ಪ್ರಿಡಿಫೈನ್ಡ್ ವೇರಿಯೇಬಲ್ಸ್ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಆಗಿರ್ತವೆ, ಅವು ಇರುತ್ತೆ. ಇದೆಲ್ಲ ಮ್ಯಾಥ್ ಅಲ್ಲಿ ಇರುವಂತದ್ದು. ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಿಮಗೆ ಬೇಕಾಗಿದ್ದಿದ್ದು ಯಾರು, SQRT ಒಂದೇ. ಬಟ್ ನೀವು ಇಂಪೋರ್ಟ್ ಮ್ಯಾಥ್ ಅಂತ ಬರೆದ್ರೆ ಏನಾಗ್ಬಿಡುತ್ತೆ, ನಿಮಗೆ ಬೇಕಿರೋದು ಬೇಡವಾಗಿರೋದು ಎಲ್ಲ ಬಂದ್ಬಿಟ್ಟಿರುತ್ತೆ. ಓಕೆ, ನಾನು ಇದನ್ನ ಫಿಲ್ಟರ್ ಮಾಡ್ಬೋದಾ, ನನಗೇನು ಬೇಕೋ ಅದಷ್ಟನ್ನೇ ಇಂಪೋರ್ಟ್ ಮಾಡ್ಕೊಳಕ್ ಸಾಧ್ಯ ಇದೆಯಾ ಅಂದ್ರೆ ಮಾಡ್ಬೋದು, ಅದು ಕೂಡ ಒಂದು ಆಪ್ಷನ್ ಇದೆ. ಸೊ ಅದನ್ನ ಹೆಂಗ್ ಮಾಡ್ತೀವಿ, ಇಲ್ಲಿ ಅದನ್ನ ಕಮೆಂಟ್ ಬರೀತೀನಿ, ಲೆಟ್ ಅಸ್ ಇಂಪೋರ್ಟ್ ಓನ್ಲಿ SQRT. ಇದೊಂದನ್ನೇ ಇಂಪೋರ್ಟ್ ಮಾಡ್ಬೇಕಪ್ಪ, ಅವಾಗ ಫ್ರಮ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ. ಫ್ರಮ್ ಮ್ಯಾಥ್ ಇಂಪೋರ್ಟ್ SQRT, ಫ್ರಮ್ ಮ್ಯಾಥ್ ಇಂಪೋರ್ಟ್ SQRT. ನೋಡಿ ಇವಾಗ ಹೆಂಗ್ ಬರೀಬೇಕು ಪ್ರೋಗ್ರಾಮು, ರಿಸಲ್ಟ್ ಇಸ್ ಈಕ್ವಲ್ ಟು, ಈಗ ಮ್ಯಾಥ್ ಡಾಟ್ ಬರೆಯೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ SQRT ಬರೀಬಹುದು. ಪ್ರಿಂಟ್ ಸ್ಕ್ವೇರ್ ರೂಟ್ ಆಫ್ n is result. This is also possible. ನೋಡಿ, ಸ್ಕ್ವೇರ್ ರೂಟ್ ಆಫ್ 200 is 14. ಇಲ್ಲೂ ಆನ್ಸರ್ ಬರ್ತಾ ಇದೆ, ಇಲ್ಲೂ ಆನ್ಸರ್ ಬರ್ತಿದೆ, ಬಟ್ ಹೆಂಗ್ ಮಾಡಿದ್ವಿ ಅನ್ನೋದು ಡಿಫರೆಂಟ್. ಇಲ್ಲಿ ಮ್ಯಾಥ್ ಬರೆದು ಮ್ಯಾಥ್ ಡಾಟ್ ಬರೆದ್ವಿ, ಇಲ್ಲಿ ಯಾವ ಫಂಕ್ಷನ್ ಬೇಕೋ ಅದನ್ನಷ್ಟೇ ಇಂಪೋರ್ಟ್ ಮಾಡ್ಕೊಂಡು ಕಾಲ್ ಮಾಡ್ತಾ ಇದೀವಿ. ಸೊ ಡಿಪೆಂಡ್ಸ್, ನಿಮ್ಗೆ ಯಾವ ತರ ಬೇಕಿದ್ರು ಬರೀಬಹುದು. ಈ ಕಾನ್ಸೆಪ್ಟ್ ಗೊತ್ತಾಯ್ತಾ? ಎಸ್ ಸರ್. ಓಕೆ, ಸೊ ಇನ್ನೂ ಒಂದು ವೇನಲ್ಲಿ ಇಂಪೋರ್ಟ್ ಮಾಡ್ಬೋದು, ಅದು ಒಂದು ತೋರಿಸ್ಬಿಡ್ತೀನಿ. ಸೊ ಇಂಪೋರ್ಟ್ ಮ್ಯಾಥ್ ಆಸ್, ನೋಡಿ ಆಸ್ ಅಂತ ಬರೆದು ಒಂದು ಆಲ್ಟರ್ನೇಟ್ ನೇಮ್, ಅಲಿಯಾಸ್ ನೇಮ್ ಅಂತೀವಿ, ಹಿಂಗ್ ಕೊಡ್ಬೋದು. ಇಂಪೋರ್ಟ್ ಮ್ಯಾಥ್ ಆಸ್ ಎಂಟಿ, ನಾನು ಮ್ಯಾಥ್ ಅಂತ ಬರೆಯೋ ಬದಲು ಏನ್ ಬರೀತೀನಿ, ಎಂಟಿ ಅಂತ ಬರೀತೀನಿ ಅಂತ ಅರ್ಥ. ಪಾಸಿಬಲ್, ಹಿಂಗೂ ಯೂಸ್ ಮಾಡ್ಬೋದು. ರಿಸಲ್ಟ್ ಇಸ್ ಈಕ್ವಲ್ ಟು, ಇವಾಗ ನೀವೇನ್ ಬರೀಬೇಕು, ಎಂಟಿ ಡಾಟ್ SQRT ಆಫ್ n. ಪ್ರಿಂಟ್ f square root of n is result. ರನ್ ನೋಡಿ ಬರ್ತಾ ಇದೆ. ಸೊ ಮೂರು ತರ ಇದೆ, ಇಂಪೋರ್ಟ್ ಮ್ಯಾಥ್, ಫ್ರಮ್ ಮ್ಯಾಥ್ ಇಂಪೋರ್ಟ್ SQRT, ಇಂಪೋರ್ಟ್ ಮ್ಯಾಥ್ ಆಸ್ ಎಂಟಿ. ಮೂರು ತರದ್ದು ಆಪ್ಷನ್ಸ್ ಇದೆ ನಮ್ಗೆ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ. ಮೂರು ಕೂಡ ಕೆಲವೊಂದು ಸಿಚುವೇಶನ್ಗೆ ಹೆಲ್ಪ್ ಆಗುತ್ತೆ. ನೋಡ್ಬೇಕು ನೀವು ಸಾಲ್ವ್ ಮಾಡ್ತಾ ಇರೋ ಪ್ರಾಬ್ಲಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನಾವು ಯೂಸ್ ಮಾಡಬೇಕು. ಕ್ಲಿಯರಾ? ಇದು ಮೂರು ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಂಪೋರ್ಟಿಂಗ್ ಎಸ್ ಸರ್. ಕೇಳಿ, ಏನಾದ್ರೂ ಡೌಟ್ ಇತ್ತು ಅಂದ್ರೆ. ಡೌಟ್ ಇದೆಯಾ ಏನಾದ್ರೂ? ನೋ ಸರ್. ಓಕೆ ಫೈನ್. ಸೊ ಇಂಪೋರ್ಟ್ ಅರ್ಥ ಆಯ್ತು ನಮಗೆ. ಅದೇ ತರ ಒಂದು ರ್ಯಾಂಡಮ್ ಆಗಿ ನಂಬರ್ ಜನರೇಟ್ ಮಾಡೋದನ್ನು ಒಂದು ಟ್ರೈ ಮಾಡೋಣ. ಇಂಪೋರ್ಟ್ ರ್ಯಾಂಡಮ್ ಅಂತ ಒಂದು ಮಾಡ್ಯೂಲ್ ಇದೆ,
ರ್ಯಾಂಡಮ್. ನಿಮಗೇನೋ ಒಂದು ನಂಬರ್ಸ್ ಬೇಕಪ್ಪ, ರ್ಯಾಂಡಮ್ ಆಗಿ ಜನರೇಟ್ ಮಾಡಬೇಕು. ಸೊ rn random number is equal to random dot rand integer ಅಂತ ಇಲ್ಲಿದೆ ಇದೆ. ಇದಕ್ಕೆ ರೇಂಜ್ ಕೊಡಬೇಕು. ನನಗೆ 1 ಇಂದ 100 ಅಲ್ಲಿ ಬೇಕು ಯಾವುದೋ ಒಂದು ರ್ಯಾಂಡಮ್ ನಂಬರ್. ಅದನ್ನು ಪ್ರಿಂಟ್ ಮಾಡೋಣ. ಪ್ರಿಂಟ್ f random number is rn. ರನ್ ಮಾಡ್ತೀನಿ ನೋಡಿ. ನೋಡಿ, ಅದು ರ್ಯಾಂಡಮ್ ಆಗಿ ಬಿಟ್ವೀನ್ 1 and 100 ಏನಂತ ಕೊಡ್ತು? 59. ಇನ್ನೊಂದ್ಸಲ ರನ್ ಮಾಡಿದ್ರೆ ಮತ್ತಿನ್ನೇನೋ ಬರುತ್ತೆ ನಂಬರ್. 16, 40, 53, 36 ನೋಡಿ, ಇದು ರ್ಯಾಂಡಮ್ ನಂಬರ್ ಇದು. ಸೊ ಈ ಥರ ತುಂಬ ಲೈಬ್ರರೀಸ್ ಇರುತ್ತೆ. ನೀವು ಸಾಲ್ವ್ ಮಾಡೋ ಪ್ರಾಬ್ಲಮ್ ಏನು, ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ ಅಜೆಂಡಾ ಏನು, ಅದಕ್ಕೆ ತಕ್ಕಂಗೆ ಏನೇನು ಲೈಬ್ರರಿ ಯೂಸ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಬೇಕು. ಇದು ಕಾನ್ಸೆಪ್ಟ್. ಓಕೆ, ಫೈನ್. ಸೊ ಇನ್ನೊಂದು ಟಾಪಿಕ್ ಡಿಸ್ಕಸ್ ಮಾಡೋಣ ಇವಾಗ. ಓಕೆ, ಸೊ ಡೇಟಾ ಸ್ಟ್ರಕ್ಚರ್ಸ್. ಸೊ ಪೈಥಾನಲ್ಲಿರೋ ಡೇಟಾ ಸ್ಟ್ರಕ್ಚರ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ ಅಸ್ ಎಕ್ಸ್ಪ್ಲೋರ್ ಡೇಟಾ ಸ್ಟ್ರಕ್ಚರ್ಸ್ ಇನ್ ಪೈಥಾನ್. ಏನೇನಿದೆ ಪೈಥಾನಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಈಗ ನಾವು ಸದ್ಯಕ್ಕೆ ಡೇಟಾನ ಸ್ಟೋರ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಿದ್ದೀವಿ? ವೇರಿಯೇಬಲ್ಸ್ನ ಯೂಸ್ ಮಾಡ್ತಿದ್ದೀವಿ. ಸೊ ವೇರಿಯೇಬಲ್ ಇಸ್ ಆಲ್ಸೋ ಎ ಡೇಟಾ ಸ್ಟ್ರಕ್ಚರ್. ನಿಮಗೆ ಸಬ್ಜೆಕ್ಟ್ ಇತ್ತು ಅನ್ಸುತ್ತೆ ಡೇಟಾ ಸ್ಟ್ರಕ್ಚರ್ಸ್ ಅಂತ. ಸೊ ವೇರಿಯೇಬಲ್ಸ್ನೆಲ್ಲ ಏನಂತ ಕರಿತೀವಿ ನಾವು? ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತೀವಿ. ಓಕೆ, ಸೊ ವೇರಿಯೇಬಲ್ಸ್ ಅಲ್ಲದೆ ಇನ್ನೂ ಕೆಲವೊಂದು ಅಡ್ವಾನ್ಸ್ಡ್ ವೇರಿಯೇಬಲ್ಸ್ ಇದೆ. ಓಕೆ, ಅವುಗಳು ಯಾವ್ಯಾವು ಅಂತ ನೋಡ್ಬೇಕೀಗ ನಾವು. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಪೈಥಾನಲ್ಲಿ ಕೆಲವೊಂದು ಪ್ರಿಡಿಫೈನ್ಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸು ಇದೆ. ಅದರಲ್ಲಿ ತುಂಬಾ ಪಾಪ್ಯುಲರ್ ಆಗಿ ನಾವು ಯೂಸ್ ಮಾಡೋ ಅಂಥದ್ದು ಯಾವುದು ಅಂತ ಇಲ್ಲಿ ಹೇಳ್ತೀವಿ. ಸೊ ಮೊದಲನೇದು ಲಿಸ್ಟ್ ಅಂತ ಇದೆ. ಇದು ಒಂದು ಡೇಟಾ ಸ್ಟ್ರಕ್ಚರ್. ಟಪಲ್ ಅಂತ ಇದೆ. ಆಮೇಲೆ ಡಿಕ್ಷನರಿ ಅಂತ ಇದೆ. ಆಮೇಲೆ ಇನ್ನೊಂದು ಸೆಟ್ ಅಂತ ಇದೆ. ಸೊ ಪೈಥಾನ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇರಲೇಬೇಕು. ಸೊ ವಾಟ್ ಈಸ್ ಲಿಸ್ಟ್, ವಾಟ್ ಈಸ್ ಟಪಲ್, ವಾಟ್ ಈಸ್ ಡಿಕ್ಷನರಿ, ವಾಟ್ ಈಸ್ ಸೆಟ್, ಇದು ಗೊತ್ತಿರಬೇಕು ನಮಗೆ. ಓಕೆ, ಸೊ ಈಗ ಲಿಸ್ಟ್ ಅಂದ್ರೆ ಏನು ಅದನ್ನು ನೋಡೋಣ. ಲಿಸ್ಟ್ ಇಂದ ಏನು ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ಲಿಸ್ಟ್. ಸೊ ಅದನ್ನೇನಂತ ಅನ್ಬೋದು ಲಿಸ್ಟ್ ಅಂದ್ರೆ ನೀವು? ಲಿಸ್ಟ್ ಈಸ್ ಎ dynamic and heterogeneous array. ಅರೇ ಅಂದ್ರೆ ಗೊತ್ತು ನಿಮಗೆ, C++ ಅಲ್ಲೆಲ್ಲ ಅರೇ ಇತ್ತು. ಅರೇನ ಏನಂತ ಡಿಫೈನ್ ಮಾಡ್ತೀವಿ ನಾವು? ಇಸ್ ಅ ಲಿಸ್ಟ್ ಆಫ್ ಹೋಮೋಜಿನಿಯಸ್ ಡೇಟಾ ಐಟಮ್ಸ್. ಓಕೆ, ಬಟ್ ಪೈಥಾನಲ್ಲಿ ಲಿಸ್ಟ್ ಅಂದ್ರೇನು? ಅದು ಒಂದು ಅರೇ ತರನೇ. C++ ಅಲ್ಲಿರೋ ಅರೇ ತರನೇ ಇಲ್ಲೂ ಕೂಡ ಲಿಸ್ಟ್ ಅಂತಿದೆ. ಬಟ್ ಇದೊಂದು ಸ್ವಲ್ಪ ಅಡ್ವಾನ್ಸ್ಡ್. ಹೆಂಗೆ ಅಡ್ವಾನ್ಸ್ಡ್ ಅಂದ್ರೆ ಡೈನಾಮಿಕ್. ನೀವು ರನ್ ಟೈಮಲ್ಲಿ ಅದಕ್ಕೆ ಆ್ಯಡ್ ಮಾಡ್ಬೋದು, ರನ್ ಟೈಮಲ್ಲಿ ಡಿಲೀಟ್ ಮಾಡ್ಬೋದು. ಬಟ್ ನೀವು ಸೀನಲ್ಲಿ ಅದನ್ನೆಲ್ಲ ಮಾಡಬೇಕಂದ್ರೆ ನಿಮಗೆ ಲಿಂಕ್ಡ್ ಲಿಸ್ಟ್ ಬೇಕು. ನೀವು ಇಲ್ಲಿ ಅಷ್ಟು ರಿಸ್ಕ್ ತಗೊಳೋದು ಬೇಡ. ಇಲ್ಲಿ ಲಿಸ್ಟ್ ಅಂತ ಈಸಿಯಾಗಿ ಕೊಟ್ಟಿದ್ದಾರೆ ಪೈಥಾನಲ್ಲಿ. ಹೆಟಿರೋಜಿನಿಯಸ್ ಅಂದ್ರೇನು? ಅದರಲ್ಲಿ ಇಂಟಿಜರ್ ಇರ್ಬೋದು, ಫ್ಲೋಟು ಇರ್ಬೋದು, ಸ್ಟ್ರಿಂಗು ಇರ್ಬೋದು, ಅಥವಾ ಬೇರೆ ಇನ್ಯಾವ ಥರದ್ದು ಡೇಟಾ ಟೈಪನ್ನು ಅದರಲ್ಲಿ ಮಿಕ್ಸ್ ಮಾಡ್ಬೋದು ಅಂತ. ಸೊ ಡೈನಾಮಿಕ್ ಮೀನ್ಸ್ ವಿ ಕ್ಯಾನ್ ಚೇಂಜ್ ದ ಸೈಜ್ ಡ್ಯೂರಿಂಗ್ ರನ್ ಟೈಮ್. ಹೆಟಿರೋಜಿನಿಯಸ್ ಮೀನ್ಸ್ ವಿ ಕ್ಯಾನ್ ಪುಟ್ ಡೇಟಾ ಐಟಮ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು? ಇಟ್ ಈಸ್ ಇಂಡಿಕೇಟೆಡ್ ಬೈ ಸ್ಕ್ವೇರ್ ಬ್ರಾಕೆಟ್ಸ್. ಈ ಸ್ಕ್ವೇರ್ ಬ್ರಾಕೆಟ್ ಇದ್ರೆ ಅದು ಲಿಸ್ಟ್ ಅಂತ ಆಗುತ್ತೆ. ಓಕೆ, ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಹೇಳ್ತೀವಿ? ಇಟ್ ಈಸ್ ಇಂಡೆಕ್ಸ್ಡ್ ಅಂದ್ರೆ ಅದರಲ್ಲಿರೋ ಐಟಮ್ಸ್ಗೆ ನಂಬರ್ ಇರುತ್ತೆ. 0, 1, 2, 3 ಅಂತ ಇಂಡೆಕ್ಸ್ಡ್ ಇರುತ್ತೆ. ಓಕೆ, ಇಟ್ ಈಸ್ ಇಂಡೆಕ್ಸ್ಡ್. ಮತ್ತೇನಿದೆ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸು? ಮ್ಯೂಟಬಲ್ ಅಂದ್ರೆ ನೀವು ರನ್ ಟೈಮಲ್ಲಿ ಚೇಂಜ್ ಮಾಡ್ಬೋದು. ಮತ್ತೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಅಲೋ ಮಾಡುತ್ತೆ. ಅಲೋಸ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಇದು ಇದ್ರದ್ದು ನೇಚರ್. ಇಂಡೆಕ್ಸ್ಡ್ ಅನ್ಬೋದು, ಅಥವಾ ಇನ್ನೊಂದು ಹೆಸರು ಆರ್ಡರ್ಡ್. ಆರ್ಡರ್ಡ್ ಅಂದ್ರೆ ಒಂದು ಐಟಮ್ ಆದ್ಮೇಲೆ ಒಂದು ಐಟಮ್ಗೆ ನಂಬರ್ ಕೊಟ್ಕೊಂತ ಹೋಗಿರುತ್ತೆ, ಒಂದು ಆರ್ಡರ್ ಇಟ್ಕೊಂಡಿರುತ್ತೆ. It is ordered, mutable and allows duplicate values. This is
ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಸ್ಟ್. ಅದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಲಿಸ್ಟ್ ತಗೊಳ್ಳೋಣ. ಎಲ್ ಇಸ್ ಈಕ್ವಲ್ ಟು ಹಿಂಗ್ ಬರೆದ್ರೆ ಇದನ್ನೇನಂತೀವಿ ನಾವು ಎಂಟಿ ಲಿಸ್ಟ್ ಅಂತೀವಿ. ದಿಸ್ ಈಸ್ ಎಂಟಿ ಲಿಸ್ಟ್. ಎಂಟಿ ಲಿಸ್ಟ್ ಇದರಲ್ಲಿ ಏನೂ ಇಲ್ಲ. ಹಿಂಗೂ ಇರ್ಬೋದು ಲಿಸ್ಟ್ 1 2 3 4 ಇಂಟಿಜರ್ ನಂಬರ್ಸ್ ಇರೋಂಥ ಲಿಸ್ಟ್ ಇದು. ಅಥವಾ ಲಿಸ್ಟ್ ಅಲ್ಲಿ ಫ್ರಾಕ್ಷನ್ಸ್ ಇರ್ಬೋದು 55.6, 77.8 ಹಿಂಗಿರ್ಬೋದು. ಅಥವಾ ಲಿಸ್ಟ್ ಒಳಗಡೆ ಎಲ್ಲ ಕಾಂಬಿನೇಷನ್ ಇರ್ಬೋದು 22, 34.45, hello ನೋಡಿ ಟ್ರೂ ಹಿಂಗೂ ಇರ್ಬೋದು. ದಿಸ್ ಇಸ್ ಆಲ್ಸೋ ಎ ಲಿಸ್ಟ್. ಹೆಟೆರೋಜಿನಿಯಸ್ ಇಂಟಿಜರು ಇದೆ, ಫ್ಲೋಟು ಇದೆ, ಸ್ಟ್ರಿಂಗು ಇದೆ, ಬೂಲಿಯನ್ನು ಇದೆ, ಹಿಂಗೂ ಇರ್ಬೋದು. ಅಥವಾ ಲಿಸ್ಟ್ ಒಳಗಡೆ ಇನ್ನೊಂದು ಲಿಸ್ಟ್ ಇರ್ಬೋದು 23 ತಡ್ರಿ ಏನ್ ಮಾಡೋಣ ಅಂದ್ರೆ ರಾಜ್ BE ಕ್ವಾಲಿಫಿಕೇಶನ್ ಇವ್ರ ಡೇಟ್ ಆಫ್ ಬರ್ತ್ ನ ಹಿಂಗೆ ಹೇಳ್ಬೋದು ನಾವು 5/5/1990 ಹಿಂಗೆ ಕೊಟ್ಟಿರ್ಬೋದು ನೋಡಿ. ಇದು ಕೂಡ ಲಿಸ್ಟೇ. ಸೊ ಲಿಸ್ಟ್ ಅಲ್ಲಿ ಹಿಂಗೆಲ್ಲಾನು ಇರ್ಬೋದು. ಓಕೆ, ಪಾಸಿಬಲ್. ಪ್ರಿಂಟ್ ಮಾಡಿ ನೋಡೋಣ, ನಮ್ಗೆ ಅರ್ಥ ಆಗುತ್ತೆ. ಪ್ರಿಂಟ್ ಲಿಸ್ಟ್ L4 ಈಸ್ ಹಿಂಗೆ ಪ್ರಿಂಟ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ L4. ಮತ್ತೆ ಅದರ ಟೈಪ್ ಇಟ್ಸ್ ಟೈಪ್ ಈಸ್ ಟೈಪ್ ಆಫ್ L4. ಟೈಪ್ ಅಂತ ಫಂಕ್ಷನ್ ಇದೆ ಪೈಥಾನ್ ಅಲ್ಲಿ. ನೀವು ಯೂಸ್ ಮಾಡೋ ವೇರಿಯೇಬಲ್ ಆಬ್ಜೆಕ್ಟ್ ಇನ್ ಡೇಟಾ ಟೈಪ್ ಕೊಡುತ್ತೆ ಅದು. ರನ್ ಮಾಡೋಣ. ಎರರ್ ಇದೆ. ಓಕೆ, ಸಮಥಿಂಗ್ ಈಸ್ ರಾಂಗ್. Leading zeros in decimal integer literals are not permitted. Use an okay. 0 ಇದ್ರೆ ಅದು ಆಕ್ಟಲ್ ಅಂತ ಟ್ರೀಟ್ ಮಾಡಿಬಿಡುತ್ತೆ. ಬೇಡ, 5/5 ಅಷ್ಟೇ ಬರೆಯೋಣ. ಓಕೆ, ನೋಡಿ ಆನ್ಸರ್ ಬಂತು. ಲಿಸ್ಟ್ L4 ಈಸ್ ಪ್ರಿಂಟ್ ಆಯ್ತು. L4 ಡೇಟಾ ಟೈಪ್ ಏನಂತ ಹೇಳ್ತಾ ಇದೆ, ಕಾಣಿಸ್ತಾ ಇದೆಯಾ? ಕ್ಲಾಸ್ ಲಿಸ್ಟ್. ಸೊ L4 ಇನ್ ಡೇಟಾ ಟೈಪ್ ಏನಂತೆ? ಲಿಸ್ಟ್ ವಿಚ್ ಇಸ್ ಎ ಕ್ಲಾಸ್. ಗೊತ್ತಾಗ್ತಿದ್ಯಾ ಇದು? ಎಸ್, ಅರ್ಥ ಆಗ್ತಿದ್ಯೇನಮ್ಮ ಎಲ್ಲರಿಗೂ? ಎಸ್ ಸರ್. ಓಕೆ, ಫೈನ್. ಸೊ ಈಗ ಲಿಸ್ಟ್ ಅಲ್ಲಿರೋ ನಂಬರ್ಸ್ ಅನ್ನ ಫಾರ್ ಲೂಪ್ ಇಂದ ಹೆಂಗ್ ತಗೋಬೇಕು ಅಂತ ಟ್ರೈ ಮಾಡೋಣ. Let us iterate through list. Let us iterate through list. ಇವಾಗ ನಮ್ಮ ಹತ್ರ ಒಂದು ಲಿಸ್ಟ್ ಇದೆ. L is equal to ನಂಬರ್ಸ್ ಇದಾವೆ 1 22 3 44 5 67 89 100. ಓಕೆ, 11 ಏನೋ ಒಂದು ರ್ಯಾಂಡಮ್ ನಂಬರ್ಸ್ ತಗೊಂಡಿದ್ದೀನಿ. ಓಕೆ, ಸೊ ಇವಾಗ ನನಗೆ ಇದರಲ್ಲಿ ಯಾವ್ಯಾವ ಈವನ್ ಯಾವ್ಯಾವ ಆಡ್ ಅಂತ ತಿಳ್ಕೋಬೇಕು. ಈ ಲಿಸ್ಟ್ ಅಲ್ಲಿರೋ ನಂಬರ್ಸ್ ಗಳಲ್ಲಿ ಈವನ್ ನಂಬರ್ಸ್ ಯಾವ್ಯಾವು, ಆಡ್ ನಂಬರ್ಸ್ ಯಾವ್ಯಾವ್ದು ಅಂತ ತಿಳ್ಕೋಬೇಕು. ಸೊ 1 ನಂಬರ್ ಇದ್ದಿದ್ರೆ ನಾವು n ಮಾಡ್ಯುಲಸ್ 2 is equal to 0 ತಿಳ್ಕೊಂಡ್ಬಿಡ್ತಾ ಇದ್ವಿ. ಬಟ್ ಈಗ ಏನ್ ಮಾಡ್ಬೇಕು, ನಮ್ಗೆ ಏನ್ ಗೊತ್ತಾಗಬೇಕು, ಈ ಲಿಸ್ಟ್ ಅಲ್ಲಿರೋ ಮೊದಲನೇ ನಂಬರ್ ಇದನ್ನ ಹೆಂಗ್ ತಗೋಬೇಕು ನೀವು? L of 0, ಇದು L of 1, L of 2, ಈ ತರ ಒಂದೊಂದೇ ನಂಬರ್ಸ್ ನ ತಗೊಂಡು ಅದರಲ್ಲಿ ಇರೋ ನಂಬರ್ ಈವನ್ ಆಡ ಅಂತ ತಿಳ್ಕೋಬೇಕು. ಸೊ ಇಂಥ ಸಿಚುವೇಶನ್ಗೆ ನಿಮಗೆ ಹೆಲ್ಪ್ ಮಾಡೋದು ಯಾರು? ಫಾರ್ ಲೂಪ್. ಇವಾಗ ನಿಮಗೆ ಫಾರ್ ಲೂಪ್ ಹೆಲ್ಪ್ ಮಾಡುತ್ತೆ. ಅದನ್ನ ಹೆಂಗ್ ಬರೀಬೇಕು? ಫಾರ್ ಐಟಮ್ ಇನ್ ಲಿಸ್ಟ್ ಹೆಸರೇನು? ಎಲ್, ಹಿಂಗ್ ಬರೀಬೇಕು. ಸೊ ಹಿಂಗ್ ಬರೆದ್ರೆ ಇದರ ಅರ್ಥ ಏನು? ಸೊ L of 0 ದಲ್ಲಿರೋದು 1. ಈಗ ಐಟಮ್ ಅಲ್ಲಿ 1 ಇರುತ್ತೆ. ನೆಕ್ಸ್ಟ್ 22, ಐಟಮ್ ಅಲ್ಲಿ 22 ಬರುತ್ತೆ. ನೆಕ್ಸ್ಟ್ ಹಿಂಗೆ ಒಂದೊಂದೇ ನಂಬರ್ನ ಅಪ್ ಟು 11 ತಗೊಂಬಂದು ಐಟಮ್ ಅಲ್ಲಿ ಇಟ್ಟಿರುತ್ತೆ. ಎಲ್ಲ ಮುಗಿದ್ಮೇಲೆ ಲೂಪ್ ಇಂದ ಹೊರಗೆ ಬಂದ್ಬಿಡುತ್ತೆ. ಇದು ಕಾನ್ಸೆಪ್ಟ್. ನಾವೇನ್ ಮಾಡಬೇಕು, ಈ ಐಟಮ್ ಮೇಲೆ ಇಫ್ ಎಲ್ಸ್ ಅನ್ನು ಅಪ್ಲೈ ಮಾಡಬೇಕು. ಇಫ್ ಐಟಮ್ mod 2 is equal to 0, ಹಂಗಂದ್ರೆ ಏನರ್ಥ? ಐಟಮ್ ಈವನ್ ಇದೆ ಅಂತ. ಪ್ರಿಂಟ್ ಇಲ್ಲಿ ಪ್ರಿಂಟ್ ಮಾಡಿ ತೋರಿಸ್ತೀನಿ ನೋಡಿ.
item is even. ಈ ಕಂಡೀಷನ್ ಫಾಲ್ಸ್ ಅಂದ್ರೆ ಏನರ್ಥ? ಆಡ್ ಅಂತ. ಪ್ರಿಂಟ್ ಎಫ್ ಐಟಮ್ ಈಸ್ ಆಡ್. ಓಕೆ, ಈಗ ರನ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಯಾವ್ದು ಈವನ್ ಯಾವ್ದು ಆಡ್ ಅಂತ ತೋರಿಸ್ಬೇಕದು. ತೋರಿಸ್ತಾ ಇತ್ತು ನೋಡಿ. 1 is odd, 22 is even, 3 is odd, 44 is even. ಕರೆಕ್ಟಾ? ಅರ್ಥ ಆಗ್ತಿದ್ಯಾ ಇದು? Yes, sir. ಹಿಂಗ್ ಬರ್ತಾ ಇದೆ. ಸೊ ನಾವೇನ್ ಮಾಡೋಣ, ಈ ತರ ನನಗೆ ಬೇಡ ಔಟ್ಪುಟ್. ಈ ಈವನ್ ಆಡ್ನೆಲ್ಲ ಒಂದು ಲಿಸ್ಟಿಗೆ ಹಾಕೊಂಡ್ಬಿಡೋಣ, ಆಮೇಲೆ ಆ ಲಿಸ್ಟ್ ನ ಪ್ರಿಂಟ್ ಮಾಡೋಣ ಅಂತೆ. ಅದಕ್ಕೆ ಇಲ್ಲಿ ನಾನು 2 ಎಂಟಿ ಲಿಸ್ಟ್ ನ ತಗೊಂತೀನಿ. ಇ ಅಂತ ಒಂದು ಲಿಸ್ಟ್ ಈವನ್ ನಂಬರ್ಸ್ಗೆ ಖಾಲಿ ಇದೆ, ಓ ಅಂತ ಒಂದು ಲಿಸ್ಟ್ ಆಡ್ ನಂಬರ್ಸ್ಗೆ ಅದು ಖಾಲಿ ಇದೆ, 2 ಖಾಲಿ ಇದಾವೆ. ಓಕೆ, ಇದನ್ನ ಈಗ ನಾನು ಕಮೆಂಟ್ ಮಾಡ್ತೀನಿ ಪ್ರಿಂಟ್ ಅನ್ನ. ಓಕೆ, ಸೊ ಈ ಐಟಮ್ ಈವನ್ ಅಂತ ಗೊತ್ತಾಯ್ತಲ್ವಾ, ಈ ಐಟಮ್ ನ ಈ ಲಿಸ್ಟಿಗೆ ಆಡ್ ಮಾಡೋಣ. ಸೊ ಈ ಅನ್ನೋ ಲಿಸ್ಟಿಗೆ ಆಡ್ ಮಾಡೋಕ್ಕೆ ಅಪೆಂಡ್ ಅಂತ ಇದೆ. ಅಪೆಂಡ್ ಐಟಮ್, ಐಟಮ್ ನ ಅಪೆಂಡ್ ಮಾಡು. ಹೀಗೆ ಅಪೆಂಡ್ ಮಾಡೋದು ಅಂದ್ರೇನು? ಆಡ್ ಮಾಡೋದು. ಅದೇ ತರ ಓ ಡಾಟ್ ಅಪೆಂಡ್ ಐಟಮ್. ಸೊ ಇದ್ರ ಅರ್ಥ ಏನು? ಲಿಸ್ಟ್ ಅಲ್ಲಿರೋ ಒಂದೊಂದೇ ನಂಬರ್ ತಗೊಳುತ್ತೆ, ಅದು ಈವನ್ ಆಗಿದ್ರೆ ಇ ಅನ್ನೋ ಲಿಸ್ಟಿಗೆ ಹಾಕುತ್ತೆ, ಆಡ್ ಆಗಿದ್ರೆ ಓ ಅನ್ನೋ ಲಿಸ್ಟಿಗೆ ಹಾಕುತ್ತೆ. ಓಕೆ, ನೆಕ್ಸ್ಟ್ ನಾವು ಅದನ್ನ ಪ್ರಿಂಟ್ ಮಾಡೋಣ, ರಿಸಲ್ಟ್ ತೋರಿಸೋಣ. ಇವಾಗ ಇಲ್ಲಿ ಬರೆಯೋಣ, ಪ್ರಿಂಟ್ ಎಫ್ ಈವನ್ ನಂಬರ್ಸ್ ಆರ್ ಇ ಅನ್ನೋ ಲಿಸ್ಟ್ ಅಲ್ಲಿ ಇರುತ್ತೆ. ಆಡ್ ನಂಬರ್ಸ್ ಆರ್ ಓ ಅನ್ನೋ ಲಿಸ್ಟ್ ಅಲ್ಲಿ ಇರುತ್ತೆ. ಇವಾಗ ರನ್ ಮಾಡೋಣ. ಬರ್ತಿದೆ ನೋಡಿ. ಆಮೇಲೆ ಮೈನ್ ಲಿಸ್ಟ್ ಅನ್ನು ಒಂದ್ಸಲ ಪ್ರಿಂಟ್ ಮಾಡೋಣ. ಪ್ರಿಂಟ್ ಎಫ್ ಮೈನ್ ಲಿಸ್ಟ್ ಈಸ್ ಎಲ್. ಈಗ ನಿಮ್ಗೆ ಆನ್ಸರ್ ಕಾಣುತ್ತೆ. ಸೊ ಮೈನ್ ಲಿಸ್ಟ್ ಇದು 1 ಇಂದ 11 ತನಕ ಇರೋ ನಂಬರ್ಸು. ಸೊ ಇದರಲ್ಲಿರೋ ಈವನ್ ನಂಬರ್ಸ್ ಯಾವ್ಯಾವು? 22, 44, 100 ಇಲ್ಲಿದೆ. ಆಡ್ಸ್ 1, 3, 5, 67, 89, 11 ಇದರಲ್ಲಿದೆ. ಸೊ ಈಗ ನಾವೇನ್ ಮಾಡ್ದಂಗಾಯ್ತು, ಲಿಸ್ಟ್ ಅಲ್ಲಿರೋ ನಂಬರ್ಸ್ ಅನ್ನ ಫಾರ್ ಲೂಪ್ ಇಂದ ತಗೊಂಡು ಈವನ್ ನಂಬರ್ಸ್ನೆಲ್ಲ ಒಂದು ಲಿಸ್ಟಿಗೆ, ಆಡ್ ನಂಬರ್ಸ್ನೆಲ್ಲ ಇನ್ನೊಂದು ಲಿಸ್ಟಿಗೆ ಹಾಕ್ದಂಗಾಯ್ತು. ಅರ್ಥ ಆಯ್ತಾ ಈ ಪ್ರೋಗ್ರಾಮು? ಎಸ್ ಸರ್. ಓಕೆ, ನೋಡಿ ಇದೆಲ್ಲ ಪ್ರೋಗ್ರಾಮ್ಸು ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಹಂಗೆ ಹೇಳ್ಕೊಂತ ಹೋಗ್ತಾ ಇರ್ತೀನಿ, ನಾನು ರನ್ ಮಾಡ್ತಿದ್ದೀನಿ ಅಂದರೆ ಅದು ನನಗೆ ನಾಲೆಡ್ಜ್ ಬರುತ್ತೆ. ನೀವು ಈ ಕ್ಲಾಸ್ನ ರೆಕಾರ್ಡ್ ಇರುತ್ತಲ್ಲ, ಹೆಂಗಿದ್ರು ಅದನ್ನು ಕೇಳಿ ನೀವೊಂದ್ಸಲ ಎಲ್ಲ ವರ್ಕ್ ಮಾಡಿದ್ರೆ ಸೊ ನಿಮಗೂ ಇದ್ರ ಮೇಲೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ಓಕೆನಾ? Yes, sir. ಈಗ ನೀವು ಯಾರ್ಯಾರು ಪೈಥಾನ್ ಮತ್ತೆ VS ಕೋಡ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ? ಇನ್ಸ್ಟಾಲ್ ಆಗಿದೆ ಸರ್. ಆಗಿದೆಯಾ? 3 ಜನಕ್ಕೂ ಆಗಿದೆಯಾ? ಅವ್ರದ್ದು ಸಿಸ್ಟಮ್ ನೆಕ್ಸ್ಟ್ ವೀಕ್ ಸರ್. ನೆಕ್ಸ್ಟ್ ವೀಕ್ ಸಿಗುತ್ತಾ? ಓಕೆ, ಈಗ ಸದ್ಯಕ್ಕೆ ನೀವು ಒಬ್ರು ಮಾಡ್ಕೊಂಡಿದ್ದೀರಾ ಅದನ್ನ? ಹಾಂ ಸರ್. ಓಕೆ, ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನೀವು ಅಲ್ಲಿ ಪ್ರಾಜೆಕ್ಟ್ಗೆ ಒಂದು ಸೆಟಪ್ ಮಾಡ್ಕೊಳ್ಳೋದಿರುತ್ತೆ. ನೀವು ಹಾಂ ಸರ್. ನೆಕ್ಸ್ಟ್ ವೀಕಲ್ಲಿ ಒಂದ್ಸಲ ನೀವು ಬರೋಕ್ಕಾಗತ್ತಾ 3 ಜನಕ್ಕೂ? ಯಾಕಂದ್ರೆ ಪ್ರಾಜೆಕ್ಟ್ ಇಂದು ಅದೊಂದು ಸ್ವಲ್ಪ ಮಾಡಿ ತೋರಿಸ್ಬೇಕು ನಿಮಗೆ ಕೆಲವೊಂದು ಇದು. ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಾನು ಅದನ್ನ ಸೆಟ್ ಮಾಡಿ ಕೊಡ್ಬೋದು. ಬರ್ತೀವಿ ಸರ್. Yes, sir. ಹೇಗಿದ್ರು ಈಗ ನೀವೊಂದು ಅಡ್ಮಿಷನ್ ಫಾರ್ಮ್ ಫಿಲ್ ಮಾಡೋದಿದೆ. ಅದಕ್ಕೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದ್ಸಲ ಲ್ಯಾಪ್ಟಾಪ್ ಅರೇಂಜ್ ಆಯ್ತಾ? ನೀವೇನೋ ತಗೋಬೇಕು ಏನೋ ಅಂತಿದ್ರಲ್ಲ? ಇಲ್ಲ ಸರ್, ತಗೊಂಡಿಲ್ಲ ಸರ್, ತಗೊಂತೀವಿ. ಅದೇ ನಾನು ಯಾವ್ದೋ ಒಂದು ಇದ್ರದ್ದು ಅಡ್ರೆಸ್ ಕೊಟ್ಟಿದ್ನಲ್ಲ, ಕೇಳಿದ್ರ ಅವ್ರಿಗೆ?